ಹಲೋ ಎವ್ರಿವನ್, ವಿಜನ್ ಮ್ಯಾಗ್ಜಿನ್ನ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ಆಗಸ್ಟ್ ತಿಂಗಳಿನಲ್ಲಿ ಕವರ್ ಆಗಿರುವಂಥ ವಿಜನ್ ಮ್ಯಾಗ್ಜಿನ್ನ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೀವಿ. ಸೊ ಇದರಲ್ಲಿ ಮೊದಲನೇದಾಗಿ ನಾವು ಪಾಲಿಟಿ ಆ್ಯಂಡ್ ಗವರ್ನೆನ್ಸಲ್ಲಿ ಕವರ್ ಆಗಿರುವಂಥ ಒಂದಿಷ್ಟು ಟಾಪಿಕ್ಸ್ಗಳ ಬಗ್ಗೆ ಡಿಸ್ಕಸನ್ನು ಮಾಡಲಿದ್ವಿ. ಸೊ ಇದರಲ್ಲಿ ಮೊದಲನೇದಾಗಿ ಸಬ್ ಕ್ಲಾಸಿಫಿಕೇಷನ್ ಆಫ್ ಶೆಡ್ಯೂಲ್ ಕಾಸ್ಟ್ ಅಂತ ಬರುತ್ತೆ. ಅಂದರೆ ಈ ಪರಿಶಿಷ್ಟ ಜಾತಿಗಳ ಒಳಗೆ ಮತ್ತೆ ವರ್ಗೀಕರಣವನ್ನು ಮಾಡುವುದರ ಕುರಿತು. ದೆನ್ ಸೆಕೆಂಡ್ ಒನ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಅಂದರೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳು. ದೆನ್ ಸಿಟಿಜನ್ ಪಾರ್ಟಿಸಿಪೇಷನ್ ಟುವರ್ಡ್ಸ್ ಗುಡ್ ಗವರ್ನೆನ್ಸ್, ಅಂದರೆ ಒಂದು ಉತ್ತಮ ಆಡಳಿತದ ಕಡೆಗೆ ಈ ಒಂದು ನಾಗರಿಕರ ಪಾತ್ರದ ಅಥವಾ ಪಾಲ್ಗೊಳ್ಳುವಿಕೆಯ ಕುರಿತು ನಾವು ಡಿಸ್ಕಸನ್ನು ಮಾಡಲಿದ್ವಿ. ಹಾಗೆ ನಾಗರಿಕ ಸೇವೆಗಳಲ್ಲಿ ಲ್ಯಾಟ್ರಲ್ ಎಂಟ್ರಿ ಬಗ್ಗೆ ತಿಳಿದುಕೊಳ್ಳಲಿದ್ದೀವಿ. ಸೊ ಈ ಒಂದು ಟಾಪಿಕ್ ಮೇಲೆ ಇತ್ತೀಚೆಗೆ ನಡೆದಿರುವಂಥ PSI ಪರೀಕ್ಷೆಯಲ್ಲಿ ಇದರ ಮೇಲೆ ಒಂದು ಡೈರೆಕ್ಟ್ ಒಂದು ಎಸ್ಸೆಯನ್ನು ಕೇಳಿದ್ದಾರೆ. ದೆನ್ ನೆಕ್ಸ್ಟ್ ಒನ್ ಸರೋಗೇಟ್ ಅಡ್ವರ್ಟೈಸ್ಮೆಂಟ್, ಅಂದರೆ ಒಂದು ಬಾಡಿಗೆ ಜಾಹೀರಾತುಗಳ ಬಗ್ಗೆ ಇರುವಂಥ ಟಾಪಿಕ್ಗಳ ಬಗ್ಗೆ ನಾವು ಡಿಸ್ಕಸನ್ನು ಮಾಡಲಿದ್ದೀವಿ. ಎಸ್, ಸಬ್ ಕ್ಲಾಸಿಫಿಕೇಷನ್ ಆಫ್ ಶೆಡ್ಯೂಲ್ ಕಾಸ್ಟ್, ಅಂದರೆ ಪರಿಶಿಷ್ಟ ಜಾತಿಗಳ ಒಂದು ವರ್ಗೀಕರಣದ ಕುರಿತಾಗಿರುವಂಥ ಟಾಪಿಕ್. ಸೊ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ 7 ಜಡ್ಜ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್, ಅಂದರೆ 7 ಒಂದು ನ್ಯಾಯಾಧೀಶರ ಒಂದು ಸಾಂವಿಧಾನಿಕ ಪೀಠ ಏನು ಹೇಳಿದೆ ಅಂತಂದರೆ, ಇಲ್ಲಿ ಪಂಜಾಬ್ ರಾಜ್ಯ ಮತ್ತು ಇತರರು ವರ್ಸಸ್ ದೇವಿಂದರ್ ಸಿಂಗ್ ಮತ್ತು ಇತರರು ಪ್ರಕರಣದಲ್ಲಿ. ಸೊ ಇದನ್ನು ನಾವು ಕನ್ನಡದಲ್ಲಿ ಹೇಗೆ ಬರಿಬೋದು ಅಂತಂದರೆ, ಪಂಜಾಬ್ ರಾಜ್ಯ ಮತ್ತು ಇತರರು ವಿರುದ್ಧದ ದೇವಿಂದರ್ ಸಿಂಗ್ ಮತ್ತು ಇತರರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಅಭಿಪ್ರಾಯವನ್ನು ಪಟ್ಟಿದೆ ಅಂತಂದರೆ, ಸೊ ಇಲ್ಲಿ ಈ SC ಕ್ಯಾಟಗರಿಗಳಲ್ಲಿ ಇರುವಂತಹ ಹಿಂದುಳಿದ ವರ್ಗಗಳಿಗೆ ಸೊ ಇವ್ರಿಗೂ ಕೂಡ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಡಲಿಕ್ಕೆ ಸೊ ಇಲ್ಲಿ ಅವಕಾಶವನ್ನು ನೀಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ. ಸೊ ಈ ಹಿಂದೆ ಸುಪ್ರೀಂ ಕೋರ್ಟ್ ಏನು ಹೇಳಿರುತ್ತೆ ಅಂತಂದರೆ, ಇದಕ್ಕೆ ತದ್ವಿರುದ್ಧವಾಗಿ ಒಂದು ತೀರ್ಪನ್ನು ನೀಡಿರುತ್ತೆ. ಅಂದರೆ 2005ರಲ್ಲಿ EV ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಈ ಒಂದು ಪ್ರಕರಣದಲ್ಲಿ ಏನು ಹೇಳಿರುತ್ತೆ ಅಂತಂದರೆ, ಇಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿ ಹೋಗಿರುತ್ತೆ. ಏನಂತಂದರೆ, ಇಲ್ಲಿ SCಗಳ ಒಂದು ಉಪವರ್ಗೀಕರಣಕ್ಕೆ, ಅಂದರೆ ಸಬ್ ಕ್ಲಾಸಿಫಿಕೇಷನ್ಗೆ ಇಲ್ಲಿ ಅನುಮತಿಯನ್ನು ನೀಡಬೇಕಂತ ಹೇಳಿ ಒಂದು ಅರ್ಜಿ ಹೋಗಿರುತ್ತೆ. ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ, ಅದನ್ನು ತಿರಸ್ಕಾರವನ್ನು ಮಾಡುತ್ತೆ ಈ ಒಂದು ಪ್ರಕರಣದಲ್ಲಿ. ಸೊ ಆ ಒಂದು ಪ್ರಕರಣದಲ್ಲಿ ಏನು ಹೇಳಿರುತ್ತೆ ಅಂತಂದರೆ, ಇಲ್ಲಿ ನಾವು ಯಾವುದೇ ರೀತಿ ಒಂದು ಈ ಶೆಡ್ಯೂಲ್ ಕಾಸ್ಟ್ಗಳನ್ನು ಮತ್ತೆ ಇವರನ್ನು ಉಪವರ್ಗೀಕರಣವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಅಂದರೆ ಇಲ್ಲಿ ಶೆಡ್ಯೂಲ್ ಕಾಸ್ಟ್ ಅಂತಂದರೆ ನಾವು ಇಡೀ ಒಟ್ಟಾರೆಯಾಗಿ ಒಂದು ಸಮುದಾಯವಾಗಿ ಅವುಗಳನ್ನು ಪರಿಗಣಿಸ್ತೀವಿ. ಸೊ ಮತ್ತೆ ಅವರನ್ನು ಉಪವರ್ಗೀಕರಣವನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿರುತ್ತೆ. ಸೊ ಇದರ ನಂತರದಲ್ಲಿ 2014ರಲ್ಲಿ ಏನು ಹೇಳುತ್ತೆ ಅಂತಂದರೆ, ಈ ಹಿಂದೆ ನೀಡಿರುವಂಥ ಪ್ರಕರಣ ಸಂಬಂಧಪಟ್ಟಂತಂದರೆ ಏನು ಈ EV ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶದಲ್ಲಿ ತೀರ್ಪನ್ನು ಏನು ನೀಡಿತ್ತಲ್ವ, ಅದನ್ನು ಮರುಪರಿಶೀಲಿಸಲಿಕ್ಕೆ ಇದನ್ನು ಒಂದು 5 ನ್ಯಾಯಾಧೀಶರ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್, ಅಂದರೆ ಸಾಂವಿಧಾನಿಕ ಪೀಠಕ್ಕೆ ಇದನ್ನು ಮರುಪರಿಶೀಲಿಸುವಂಥ ಈ ಒಂದು ತೀರ್ಪನ್ನು ಏನು ಮಾಡುತ್ತೆ ಅಂತಂದರೆ ಅವರಿಗೆ ವರ್ಗಾವಣೆಯನ್ನು ಮಾಡುತ್ತೆ. ಸೊ ಇದೇ ಒಂದು 2020ರ ಒಂದು 5 ಒಂದು ನ್ಯಾಯಾಧೀಶರ ಒಂದು ಸಾಂವಿಧಾನಿಕ ಪೀಠ ಏನು ತೀರ್ಪನ್ನು ನೀಡುತ್ತೆ ಅಂತಂದರೆ, ಈ ಒಂದು EV ಚಿನ್ನಯ್ಯ ಪ್ರಕರಣ ಅಥವಾ ಈ ತೀರ್ಪನ್ನು ಇಲ್ಲಿ ಮರುಪರಿಶೀಲಿಸಬೇಕಿದೆ ಅಂತ ಹೇಳಿರುತ್ತೆ. ಸೊ ಇಲ್ಲಿ ಈ ರೀತಿ ಅಂತಂದರೆ ಇಲ್ಲಿ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಅಥವಾ ಸಬ್ ಕ್ಲಾಸಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಸಾಂವಿಧಾನಿಕ ನಿಬಂಧನೆಗಳು ಏನಿದೆ ಅಂತ ನೋಡೋಣ. ಸೊ ಆರ್ಟಿಕಲ್ 14 ಏನು ಹೇಳುತ್ತಂತಂದರೆ, ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ದ ಲಾ, ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು. ಸೊ ಹೀಗಾಗಿ ಇಲ್ಲಿ ಯಾರನ್ನು ನಾವು ಇಲ್ಲಿ ಸ್ಪೆಷಲ್ ಆಗಿ ಅಥವಾ ವಿಶೇಷವಾಗಿ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳುತ್ತೆ. ಹಾಗೆ ಆರ್ಟಿಕಲ್ 15 ಸಬ್ ಕ್ಲಾಸ್ 4 ಅನ್ನುವಂಥದ್ದು ಯಾವುದರ ಬಗ್ಗೆ ಹೇಳುತ್ತೆ ಅಂತಂದರೆ, ಇಲ್ಲಿ ಒಂದು ರಾಜ್ಯಕ್ಕೆ, ಅಂದರೆ ಯಾವುದೇ ಒಂದು ಹಿಂದುಳಿದ ವರ್ಗಗಳನ್ನ ಅಥವಾ ಇಲ್ಲಿ SC ಆಗಿರ್ಬೋದು ಅಥವಾ STಗಳ ಒಂದು ಅವರನ್ನು ಇಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅವರನ್ನು ಮೇಲೆತ್ತಲಿಕ್ಕೆ ಕೆಲವೊಂದಿಷ್ಟು ನಿಬಂಧನೆಗಳನ್ನು ಅಥವಾ ವಿಶೇಷ ಒಂದು ಪ್ರಾವಿಷನ್ಗಳನ್ನ ಮಾಡ್ಬೋದು ಅಂತ ಹೇಳಿ ರಾಜ್ಯಕ್ಕೆ ಇಲ್ಲಿ ಹೇಳುತ್ತೆ. ದೆನ್ ಆರ್ಟಿಕಲ್ 16 ಸಬ್ ಕ್ಲಾಸ್ 4 ಅನ್ನುವಂಥದ್ದು ಇಲ್ಲಿ ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಫಾರ್ ಆಲ್ ಸಿಟಿಜನ್ ಇನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಎಂಪ್ಲಾಯ್ಮೆಂಟ್ ಆರ್ ಅಪಾಯಿಂಟ್ಮೆಂಟ್ ಟು ಎನಿ ಆಫೀಸ್ ಅಂಡರ್ ದ ಸ್ಟೇಟ್. ಸೊ ಇಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮತ್ತು ಯಾವುದೇ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಎಲ್ರಿಗೂ ಕೂಡ ಇಲ್ಲಿ
ಸಮಾನ ಅವಕಾಶವನ್ನು ನೀಡಬೇಕಂತ ಹೇಳುತ್ತೆ. ಹಾಗೆ ಆರ್ಟಿಕಲ್ 16 ಸಬ್ ಕ್ಲಾಸ್ 4 ಅನ್ನುವಂಥದ್ದು ಏನು ಹೇಳುತ್ತೆ ಅಂತಂದರೆ, ಎನೇಬಲ್ಸ್ ದ ಸ್ಟೇಟ್ ಟು ಮೇಕ್ ಎನಿ ಪ್ರೊವಿಷನ್ ಫಾರ್ ದ ರಿಸರ್ವೇಷನ್ ಆಫ್ ಅಪಾಯಿಂಟ್ಮೆಂಟ್ಸ್ ಆರ್ ಪೋಸ್ಟ್ ಇನ್ ಫೇವರ್ ಆಫ್ ಎನಿ ಬ್ಯಾಕ್ವರ್ಡ್ ಕ್ಲಾಸ್ ಆರ್ ಆಫ್ ಸಿಟಿಜನ್ಸ್ ನಾಟ್ ಅಡಿಕ್ವೇಟ್ಲಿ ರೀಪ್ರೆಸೆಂಟೆಡ್ ಇನ್ ಸರ್ವಿಸ್ ಅಂಡರ್ ದ ಸ್ಟೇಟ್. ಅಂದರೆ ಸೊ ಇದರ ಅರ್ಥ, ಒಂದು ರಾಜ್ಯದ ಒಂದು ಹುದ್ದೆಗಳಲ್ಲಿ ಅವರ ಒಂದು ಪ್ರಾತಿನಿಧ್ಯ, ಅಂದರೆ ಇತರೆ ಹಿಂದುಳಿದ ಒಂದು ವರ್ಗಗಳ ಪ್ರಾತಿನಿಧ್ಯ ಇಲ್ಲ ಅಂತ ಅಂದ ಸಂದರ್ಭದಲ್ಲಿ ರಾಜ್ಯಗಳು ಏನು ಮಾಡಬೇಕಾಗತ್ತೆ ಅಂತಂದರೆ ಅವರಿಗೆ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೇಳುತ್ತೆ ಈ ಒಂದು ವಿಧಿ. ದೆನ್ ಆರ್ಟಿಕಲ್ 341 ಸಬ್ ಕ್ಲಾಸ್ ಅನ್ನುವಂಥದ್ದು ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ರಾಷ್ಟ್ರಪತಿಗೆ ಇರುವಂಥ ಒಂದು ಅಧಿಕಾರದ ಬಗ್ಗೆ ಹೇಳುತ್ತೆ. ಅಂದರೆ ಟು ಸ್ಪೆಸಿಫೈ ಕಾಸ್ಟ್ ರೇಸಸ್ ಆರ್ ಟ್ರೈಬ್ಸ್ ಆ್ಯಸ್ SCs ಫಾರ್ ಎನಿ ಸ್ಟೇಟ್ ಆರ್ ಎನಿ ಯೂನಿಯನ್ ಟೆರಿಟರಿ. ಸೊ ಇಲ್ಲಿ ರಾಷ್ಟ್ರಪತಿಗಳು ಏನು ಮಾಡ್ಬೋದು ಅಂತಂದರೆ, ಯಾವುದೇ ಒಂದು ರಾಜ್ಯದ ಹಾಗೆ ಯಾವುದೇ ಒಂದು ಕೇಂದ್ರಾಡಳಿತ ಪ್ರದೇಶದ ಒಂದು ಜಾತಿ, ಜನಾಂಗ ಅಥವಾ ಬುಡಕಟ್ಟು ಒಂದು ಜನಾಂಗವನ್ನು ನಾವು SCಗಳಾಗಿ ಅವರನ್ನು ಇಲ್ಲಿ ಸ್ಪೆಸಿಫೈ ಮಾಡಬಹುದು. ಯಾರು ಮಾಡ್ಬೋದು ಅಂತಂದರೆ ರಾಷ್ಟ್ರಪತಿಗಳು ಮಾಡುವಂಥ ಅಧಿಕಾರವನ್ನು ಹೇಳುತ್ತೆ. ದೆನ್ ಆರ್ಟಿಕಲ್ 341 ಸಬ್ ಕ್ಲಾಸ್ 2 ಅನ್ನುವಂಥದ್ದು ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಸಂಸತ್ತಿನ ಒಂದು ಅಧಿಕಾರದ ಕುರಿತಾಗಿರುವಂಥದ್ದು. ಸೊ ಇದು ಏನು ಮಾಡಬಹುದು ಅಂತಂದರೆ, ಈ ಒಂದು ಕಾನೂನಿನ ಮುಖಾಂತರ, ಅಂದರೆ ಇಲ್ಲಿ ಸಂಸತ್ತು ಒಂದು ಕಾನೂನನ್ನ ಅಂಗೀಕರಿಸುವ ಮೂಲಕ ಇಲ್ಲಿ ಪರಿಶಿಷ್ಟ ಜಾತಿಗಳ ಪಟ್ಟಿಯಿಂದ ಆ ಒಂದು ಪಟ್ಟಿಗೆ ಸೇರ್ಪಡೆ ಮತ್ತು ಆ ಪಟ್ಟಿಯಿಂದ ಯಾವುದೇ ಒಂದು ಜಾತಿ ಅಥವಾ ಜನಾಂಗ ಮತ್ತು ಬುಡಕಟ್ಟು ಜನಾಂಗವನ್ನು ತೆಗೆದು ಹಾಕೋದ್ರ ಬಗ್ಗೆ ಸೊ ಈ ವಿಧಿ ನಮಗೆ ಹೇಳುತ್ತೆ. ಕೀ ಹೈಲೈಟ್ಸ್ ಆಫ್ ದ ಜಡ್ಜ್ಮೆಂಟ್. ಏನು ಇವಾಗ 7 ಜಡ್ಜ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನು ತೀರ್ಪನ್ನು ನೀಡಿದೆ ಅಲ್ವಾ, ಅದರ ಒಂದು ಪ್ರಮುಖ ಅಂಶಗಳ ಬಗ್ಗೆ ನೋಡೋದಾದರೆ, ಸಬ್ ಕ್ಲಾಸಿಫಿಕೇಶನ್ ವಿದಿನ್ SC ಡಸ್ ನಾಟ್ ವೈಲೇಟ್ ಆರ್ಟಿಕಲ್ 341 ಸಬ್ ಕ್ಲಾಸ್ 2. ಸೊ ಇಲ್ಲಿ ಏನು ಹೇಳುತ್ತೆ ಇದು 341 ಸಬ್ ಕ್ಲಾಸ್ 2 ಅನ್ನುವಂಥದ್ದು, ಇಲ್ಲಿ ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಡ್ ಎನಿ ಕಾಸ್ಟ್ ಆರ್ ರೇಸ್ ಆರ್ ಟ್ರೈಬ್ ಲಿಸ್ಟ್ ಫ್ರಮ್ ದ ಲಿಸ್ಟ್ ಆಫ್ SCs ಅಂತ ಹೇಳುತ್ತೆ. ಸೊ ಇದರ ಅರ್ಥ, ಇಲ್ಲಿ ಈ SCಗಳನ್ನ ಅಥವಾ ಪರಿಶಿಷ್ಟ ಜಾತಿಗಳನ್ನ ನಾವು ಉಪವರ್ಗೀಕರಣವನ್ನು ಮಾಡೋದ್ರಿಂದ ಇದು ವಿಧಿ 341 ಸಬ್ ಕ್ಲಾಸ್ 2ನ ಉಲ್ಲಂಘನೆ ಮಾಡಿದ ಹಾಗೆ ಆಗೋದಿಲ್ಲ ಅಂತ ಹೇಳಿ. ಅಂದರೆ ಇದರರ್ಥ SCಗಳನ್ನು ನಾವು ಈ SC ಒಂದು ಪಟ್ಟಿಗಳಿಂದ ಅವರನ್ನು ತೆಗೆದು ಹಾಕಿದ ಹಾಗೆ ಆಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಹಾಗೆ ಈ ರೀತಿಯ ಒಂದು ಅಧಿಕಾರ, ಅಂದರೆ ಇಲ್ಲಿ ಸಬ್ ಕ್ಲಾಸಿಫಿಕೇಷನ್ ಮಾಡುವಂಥ ಅಧಿಕಾರವನ್ನು ರಾಜ್ಯಗಳಿಗೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಸ್ಟೇಟ್ ಕೆನಾಟ್ ಆ್ಯಕ್ಟ್ ಆನ್ ಇಟ್ಸ್ ವಿಮ್ಸ್ ಆರ್ ಪೊಲಿಟಿಕಲ್ ಎಕ್ಸ್ಪೆಡಿಯನ್ಸಿ ಆ್ಯಂಡ್ ಇಟ್ಸ್ ಡಿಸಿಷನ್ ಈಸ್ ಅಮೆಂಡೆಬಲ್ ಆ್ಯಂಡ್ ಟು ಜುಡಿಷಿಯಲ್ ರಿವ್ಯೂ. ಸೊ ಅಂದರೆ ರಾಜ್ಯಗಳು ಈ ರೀತಿಯ ವರ್ಗೀಕರಣವನ್ನು ಮಾಡಿರುವಂಥದ್ದನ್ನು ನ್ಯಾಯಿಕ ವಿಮರ್ಶೆಗೆ ಒಳಪಡಿಸಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದರ್ ಇಂಪಾರ್ಟೆಂಟ್ ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್, ಅಂದರೆ ಈ ಒಂದು ಸಬ್ ಕ್ಲಾಸಿಫಿಕೇಷನ್ಗೆ ಸಂಬಂಧಪಟ್ಟಂತೆ ನ್ಯಾಯಾಂಗದ ಒಂದು ಉಲ್ಲೇಖಗಳೇನು, ನ್ಯಾಯಾಂಗ ಈ ಹಿಂದೆ ಏನೆಲ್ಲ ಒಂದು ತೀರ್ಪುಗಳನ್ನು ನೀಡಿತ್ತು ಅಂತ ನೋಡೋಣ. ಸ್ಟೇಟ್ ಆಫ್ ಕೇರಳ ವರ್ಸಸ್ NM ಥಾಮಸ್. ಸೊ ಈ ಒಂದು ಪ್ರಕರಣ ನಡೆದಿರುವಂಥದ್ದು 1975ರಲ್ಲಿ. ಸೊ ಫಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಟು ಯೂಸ್ ದಿ ಟರ್ಮ್ ಕ್ರಿಮಿಲೇಯರ್, ಅಂದರೆ ಕೆನೆ ಪದರ ನೀತಿಯನ್ನು ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಬಳಸುತ್ತೆ. ಇಸ್ ಕಾಷನ್ಡ್ ಅಗೇನ್ಸ್ಟ್ ದಿ ಬೆನಿಫಿಟ್ಸ್ ಆಫ್ ರಿಸರ್ವೇಷನ್ ಬೀಯಿಂಗ್ ಕಾರ್ನರ್ಡ್ ಬೈ ಅಪ್ಲುವೆಂಟ್ ಇಂಡಿವಿಜುವಲ್ಸ್ ಫ್ರಮ್ ದ ಬ್ಯಾಕ್ವರ್ಡ್ ಕಾಸ್ಟ್. ಸೊ ಅಂದರೆ ಇಲ್ಲಿ ಕ್ರಿಮಿಲೇಯರ್ ವ್ಯಾಪ್ತಿ, ಅಂದರೆ ಏನು ಇದರ ಅಡಿಯಲ್ಲಿ ರಿಸರ್ವೇಷನ್ ತೆಗೆದುಕೊಂಡಿರುವಂಥ ಹಿಂದುಳಿದ ವರ್ಗಗಳು ಏನು ಮಾಡುತ್ತಾರಂತಂದರೆ, ಇಲ್ಲಿ ಈ SC ಕ್ಯಾಟಗರಿಗಳಿಗೆ ಬಿಲಾಂಗ್ ಆಗಿರುವಂಥವರ ಒಂದು ಮೀಸಲಾತಿಯ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳುತ್ತೆ. ದೆನ್ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಈ ಒಂದು ಪ್ರಕರಣ ನಡೆದಿರುವಂಥದ್ದು 1992ರಲ್ಲಿ. ಇಲ್ಲಿ ಒಂದು 9 ನ್ಯಾಯಾಧೀಶರ ಸಾಂವಿಧಾನಿಕ ಒಂದು ಬೆಂಚ್ ಏನು ಹೇಳುತ್ತೆ ಅಂತಂದರೆ, ಗವರ್ಮೆಂಟ್ ಮಸ್ಟ್ ಎಕ್ಸ್ಕ್ಲೂಡ್ ದಿ ಕ್ರಿಮಿಲೇಯರ್ ವಿದಿನ್ ದ OBC ಕ್ಯಾಟಗರಿ ಫ್ರಮ್ ದ ಬೆನಿಫಿಟ್ಸ್ ಆಫ್ ರಿಸರ್ವೇಷನ್. ಸೊ ಅಂದರೆ OBCಯಲ್ಲಿ ಕೂಡ ರಿಸರ್ವೇಷನ್ ಇರುತ್ತೆ. ಓಕೆ, ಆ ರಿಸರ್ವೇಷನ್ ತೆಗೆದುಕೊಂಡು ಈಗಾಗಲೇ ಅವರು ಸಾಮಾಜಿಕವಾಗಿ ಏಳಿಗೆಯನ್ನು ಹೊಂದಿದ್ರೆ ಅವರನ್ನು ಈ ಕ್ರಿಮಿಲೇಯರ್ ವ್ಯಾಪ್ತಿಯಿಂದ ಹೊರಗಿಡಬೇಕು, ಅಥವಾ ಇದರರ್ಥ ಅವರನ್ನು ರಿಸರ್ವೇಷನ್ ವ್ಯಾಪ್ತಿಯಿಂದ ಹೊರಗಿಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಏನು ಈ ಒಂದು ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಹೇಳುತ್ತೆ.
ದೆನ್ ಇ ವಿ ಚಿನ್ನಯ್ಯ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ 2004 ನಡೆದಿರುವಂಥ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಸಬ್ ಕ್ಲಾಸಿಫಿಕೇಶನ್ ಆಫ್ ಎಸ್ ಈಸ್ ಅಮೌಂಟೆಡ್ ಟು ಲಿಂಕೇಜ್ ವಿತ್ ದ ಪ್ರೆಸಿಡೆನ್ಷಿಯಲ್ ಲಿಸ್ಟ್ ಆ್ಯಂಡ್ ವಾಸ್ ದೇರ್ ಫೋರ್ ವೈಲೇಟೆಡ್ ಆಫ್ ಆರ್ಟಿಕಲ್ 341 subclass 2 which exclusively vest in parliament. ಎಸ್, ಸೊ ಇದು ಸಂವಿಧಾನದ 341 ಸಬ್ ಕ್ಲಾಸ್ 2 ಒಂದು ವಿಧಿಯ ಒಂದು ಉಲ್ಲಂಘನೆಯನ್ನು ಮಾಡುತ್ತೆ ಅಂತ ಹೇಳುತ್ತೆ. ಹಾಗೆ ಜರ್ನಲಿಸ್ಟ್ ಸಿಂಗ್ ವರ್ಸಸ್ ಲಕ್ಷ್ಮೀ ನಾರಾಯಣ್ ಗುಪ್ತಾ ಈ ಒಂದು ಪ್ರಕರಣದಲ್ಲಿ ಏನು ಹೇಳುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಅಪ್ಲಿಕೇಶನ್ ಆಫ್ ದ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಟು ಆರ್ಟಿಕಲ್ 341 ಆ್ಯಂಡ್ ದ 342 ಡಸ್ ನಾಟ್ ಥಿಂಕರ್ ವಿತ್ ದ ಪ್ರೆಸಿಡೆನ್ಷಿಯಲ್ ಲಿಸ್ಟ್. ಎಸ್, ಸೊ ಈ ವಿಧಿಯ ಅಡಿಯಲ್ಲಿ ಕ್ರಿಮಿ ಲೇಯರ್ ಅನ್ನುವಂಥದ್ದು ಈ ಒಂದು ಪ್ರೆಸಿಡೆನ್ಷಿಯಲ್ ಅವರ ಒಂದು ಲಿಸ್ಟ್ಗೆ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಇದು ಅನ್ವಯವಾಗೋದಿಲ್ಲ ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ ಹೇಳುತ್ತೆ. ಹಾಗಿದ್ರೆ ಈ ಒಂದು ಉಪವರ್ಗೀಕರಣದ ಕುರಿತು ಪರವಾದ ವಾದಗಳೇನು, ಹಾಗೆ ಈ ಉಪವರ್ಗೀಕರಣದ ವಿರುದ್ಧವಾದ ವಾದಗಳೇನು ಅಂತ ನೋಡೋಣ. ಸೊ ಇಲ್ಲಿ ಸಬ್ಸ್ಟ್ಯಾನ್ಸಿವ್ ಈಕ್ವಾಲಿಟಿ. ಸೊ ವೀಕರ್ ಫಸ್ಟ್ ಅಪ್ರೋಚ್ ಟು ಎಂಪವರ್ ಮೋಸ್ಟ್ ಮಾರ್ಜಿನಲೈಸ್ಡ್ ಅಮಾಂಗ್ ದ SCs ಆ್ಯಂಡ್ STs. ಸೊ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಏನಿರ್ತಾರೆ ಅಂತಂದರೆ ಒಂದಿಷ್ಟು ಹಿಂದುಳಿದ ವರ್ಗ ಕೂಡ ಇರುತ್ತೆ. ಸೊ ಇವರಿಗೂ ಕೂಡ ಏನಾಗುತ್ತೆ ಅಂತಂದರೆ ಇಲ್ಲಿ ಅವರನ್ನು ಈ ರೀತಿಯ ಒಂದು ಮೀಸಲಾತಿಯಿಂದ ಅವರನ್ನು ಸಬಲೀಕರಣವನ್ನು ಮಾಡಿದ ಹಾಗೆ ಆಗತ್ತೆ ಅಂತ ಹೇಳಿ ಪರವಾಗಿ ವಾದವನ್ನು ಮಾಡ್ತಾರೆ. ಹಾಗೆ ಇಲ್ಲಿ ವಿರುದ್ಧವಾಗಿ ಏನಂತಂದರೆ ಯಾಕೆ ಇದನ್ನು ಬೇಡ ಅಂತಾರೆ ಅಂತಂದರೆ ಯೂನಿಟಿ ಆ್ಯಂಡ್ ಸಾಲಿಡಿಟರಿ. ಸೊ ಈಗಾಗಲೇ ಇಲ್ಲಿ ನಾವು SC ಕಮ್ಯುನಿಟಿಯನ್ನು ಒಂದು ಇಲ್ಲಿ ಕಮ್ಯುನಿಟಿಯಾಗಿ ಪರಿಗಣನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರಲ್ಲಿ ಏಕತೆ ಅನ್ನುವಂಥದ್ದು ಇರುತ್ತೆ. ಸೊ ಈ ರೀತಿ ವರ್ಗೀಕರಣ ಅನ್ನುವಂಥದ್ದು ಅವರ ಒಂದು ಸಮುದಾಯವನ್ನು ಇಲ್ಲಿ ದುರ್ಬಲಗೊಳಿಸುತ್ತೆ ಅಂತ ಹೇಳಿ ಅದರ ವಿರುದ್ಧ ವಾದವನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಏನಿದು ಪರವಾಗಿ ಇರುತ್ತೆ ಅಂತಂದರೆ ಸಬ್ ಕ್ಲಾಸಿಫಿಕೇಶನ್ ವುಡ್ ಎನ್ಶೂರ್ ಡೈವರ್ಸ್ ಆ್ಯಂಡ್ ಎಫಿಷಿಯೆಂಟ್ ಗವರ್ನೆನ್ಸ್ ಅಂದರೆ ವೈವಿಧ್ಯ ಮತ್ತು ಒಂದು ಪರಿಣಾಮಕಾರಿ ಆಡಳಿತವನ್ನು ನೀಡಲಿಕ್ಕೆ ಇದು ಸಾಧ್ಯವಾಗುತ್ತೆ ಅಂತ ಹೇಳಿ. ಹಾಗೆ ಇದರ ವಿರುದ್ಧವಾದ ವಾದ ಅಂತಂದರೆ ಪರ್ಪೋಸ್ ಆಫ್ ರಿಸರ್ವೇಷನ್ ಫಾರ್ SC ರಿಸರ್ವೇಷನ್ ಆ್ಯಸ್ ರೀಪಾರ್ಷೇಷನ್ ಆಫ್ ಹಿಸ್ಟಾರಿಕಲ್ ಇನ್ಜಸ್ಟಿಸ್ ಆ್ಯಂಡ್ ನಾಟ್ ಫಾರ್ ಎಕನಾಮಿಕ್ ವೆಲ್ಫೇರ್. ಸೊ ಅಂದರೆ ಈ ರಿಸರ್ವೇಷನ್ ಉದ್ದೇಶ ಏನಂತಂದರೆ ಐತಿಹಾಸಿಕವಾಗಿ ಇಲ್ಲಿ ಅವರು ಅನ್ಯಾಯಕ್ಕೆ ಒಳಗಾಗಿರುವುದನ್ನು ಸರಿಪಡಿಸುವುದರ ಕುರಿತಾಗಿದೆ ಹೊರತು ಅವರ ಒಂದು ಸಾಮಾಜಿಕ ಅಥವಾ ಅವರ ಒಂದು ಆರ್ಥಿಕ ಏಳಿಗೆಗಾಗಿ ಅಲ್ಲ ಅಂತ ಹೇಳಿ ಇಲ್ಲಿ ವಾದವನ್ನು ಮಾಡ್ತಾ ಇದ್ದಾರೆ. ಹಿಟ್ರೋಜಿನಿಯಸ್ ಗ್ರೂಪ್ಸ್. ಸೊ ಪ್ರಿವ್ಯಾಲೆನ್ಸ್ ಆಫ್ ಡಿವೋರ್ಸ್ ಗ್ರೂಪ್ ಆ್ಯಂಡ್ ದೇರ್ ವೇರಿಡ್ ಸ್ಟ್ರಗಲ್ಸ್ ಆ್ಯಂಡ್ ಡಿಗ್ರಿ ಆಫ್ ಡಿಸ್ಕ್ರಿಮಿನೇಷನ್ ವಿದಿನ್ ದ ಕ್ಯಾಟಗರಿ ಆಫ್ SC. ಸೊ ಇಲ್ಲಿ ಈ SCಗಳಲ್ಲಿ ಕೂಡ ಏನಂತಂದರೆ ಹಲವಾರು ಒಂದು ಭಿನ್ನ ಗ್ರೂಪ್ಗಳು ಬರುತ್ತೆ. ಓಕೆ, ಸೊ ಅವುಗಳು ಕೂಡ ಏನಾಗ್ತಾ ಇದೆ ಅಂತಂದರೆ ಒಂದಿಷ್ಟು ತಾರತಮ್ಯಕ್ಕೆ ಒಳಗಾಗ್ತಾ ಇದೆ. ಸೊ ಆ ತಾರತಮ್ಯದಿಂದ ಅವರನ್ನು ಹೊರಗೆ ತರಲಿಕ್ಕೆ ಸೊ ಇದು ಅಗತ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ಟಿಗ್ಮಾ ಆಫ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಮೈಟ್ ನಾಟ್ ಪೇಡ್ ಅವೇ ವಿತ್ ಎಕನಾಮಿಕ್ ಮೊಬಿಲಿಟಿ. ಸೊ ಇದರರ್ಥ ಸೊ ಈ ರೀತಿಯ ಒಂದು ವರ್ಗೀಕರಣ ಅನ್ನುವಂಥದ್ದು ಅವರನ್ನು ಆ ಕಳಂಕದಿಂದ ದೂರ ಮಾಡೋದಿಲ್ಲ ಅಂತ ಹೇಳಿ, ಅಂದರೆ ಏನು ಇಲ್ಲಿ ಅವರನ್ನು ಅಸ್ಪೃಶ್ಯರೆಂದು ನೋಡಲಾಗ್ತಾ ಇತ್ತಲ್ವ, ಆ ರೀತಿಯ ಒಂದು ಕಳಂಕದಿಂದ ಅವರನ್ನು ಹೊರ ತೆಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಇದು ಹೇಳುತ್ತಾ. ಎಸ್, ಹಾಗೆ ಲೆಜಿಸ್ಲೇಟಿವ್ ಕಾಂಪಿಟೆನ್ಸ್ ಆಫ್ ಲೆಜಿಸ್ಲೇಚರ್ ಆರ್ಟಿಕಲ್ 341 empowers the president to designate communities as SCs, but after designation state legislative competence is activated under the article 246 in light of the fundamental rights ensured in the under article 15 subclass 4 and 16 subclass 4. ಎಸ್, ಸೊ ಇಲ್ಲಿ ಸುಪ್ರೀಂ ಇದರ ಅರ್ಥ ಅಂದರೆ ಇಲ್ಲಿ ಪ್ರೆಸಿಡೆಂಟ್ ಅವರು ಏನು ಮಾಡ್ಬೋದು ಅಂತಾರೆ, ಯಾವುದೇ ಒಂದು ಕ್ಯಾಟಗರಿಯನ್ನು ಇಲ್ಲಿ ಅಥವಾ ಜಾತಿಯನ್ನು ನಾವು ಇಲ್ಲಿ SC ಆಗಿ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿ ಸಂವಿಧಾನವೇ ಹೇಳುತ್ತೆ ಅಂತ. ಎಸ್, ಸೊ ಇದರ ವಿರುದ್ಧವಾದ ವಾದ ಏನಂತಂದರೆ ಡೇಟಾ ಲಿಮಿಟೇಷನ್, ಅಂದರೆ ದತ್ತಾಂಶದೊಂದು ಮಿತಿ ಇದೆ ಅಂತಂದರೆ ಆಪ್ಷನ್ಸ್ ಆಫ್ ಕ್ರೆಡಿಬಲ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಕಾಸ್ಟ್ ಸೆನ್ಸಸ್ ಡೇಟಾ ಆಫ್ ವೇರಿಯಸ್ ಕಾಸ್ಟ್ ಗ್ರೂಪ್ಸ್. ಅಂದರೆ ಇಲ್ಲಿ ಹಲವಾರು ಒಂದು ಜಾತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಸಮಗ್ರವಾದಂಥ ಅಥವಾ ವಿಶ್ವಾಸಾರ್ಹವಾದಂಥ ಒಂದು ದತ್ತಾಂಶದ ಕೊರತೆ ಇದೆ ಅಂತ ಹೇಳಿ ಸೊ ಇಲ್ಲಿ ವಾದವನ್ನು ಮಾಡುವ ಮೂಲಕ ಈ ರೀತಿಯ ಒಂದು ಸಬ್ ಕ್ಲಾಸಿಫಿಕೇಷನ್ ಅನ್ನುವಂಥದ್ದು ಅಗತ್ಯ ಇಲ್ಲ ಅಂತ ಹೇಳಿ ಇಲ್ಲಿ ವಾದವನ್ನು ಮಾಡ್ತಾ ಇದ್ದಾರೆ. ಎಸ್, ಸೆಕೆಂಡ್ ಟಾಪಿಕ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಅಂದರೆ ಓಕೆ, ಅಂದರೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಬಗ್ಗೆ.
ಆ್ಯಸ್ ಪಾರ್ಟ್ ಆಫ್ ದ ಎಕ್ಸ್ಪೆಂಡಿಚರ್ ರಿಫಾರ್ಮ್ಸ್, ಅಂದರೆ ಇಲ್ಲಿ ಈ ವೆಚ್ಚಗಳ ಸುಧಾರಣೆಯ ಭಾಗವಾಗಿ ನೀತಿ ಆಯೋಗ ಏನು ಹೇಳಿದೆ ಅಂತಂದರೆ ಹ್ಯಾಸ್ ಇನಿಷಿಯೇಟೆಡ್ ಪ್ರೊಸೆಸ್ ಆಫ್ ರೀವ್ಯಾಂಪಿಂಗ್ ಆಫ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಎಸ್, ಸೊ ಇಲ್ಲಿ ಈಗ ಅಸ್ತಿತ್ವದಲ್ಲಿರುವಂಥ ಕೇಂದ್ರ ಪ್ರಾಯೋಜಿತ ಯೋಜನೆಗಳನ್ನ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ರೀವ್ಯಾಂಪಿಂಗ್, ಅವುಗಳನ್ನ ಮರುಪರಿಶೀಲನೆಯನ್ನು ನೀತಿ ಮಾಡುವಂಥ ಒಂದು ಕಾರ್ಯವನ್ನು ಅಥವಾ ಇನಿಷಿಯೇಟಿವನ್ನು ನೀತಿ ಆಯೋಗದವರು ಪ್ರಾರಂಭ ಮಾಡಿದ್ದಾರೆ. ಎಸ್, ಸೊ ಇಲ್ಲಿ ಮೊದಲನೇದಾಗಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆರ್ ಇಂಪ್ಲಿಮೆಂಟೆಡ್ ಆ್ಯಂಡ್ ಫೈನಾನ್ಸ್ಡ್ ಡೈರೆಕ್ಟ್ಲಿ ಬೈ ಸೆಂಟ್ರಲ್ ಗೌರ್ಮೆಂಟ್. ಸೊ ಇಲ್ಲಿ ಇದಕ್ಕೆ ನಾವು ಕನ್ನಡದಲ್ಲಿ ಫಸ್ಟ್ ಒನ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದರೆ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕರಿತೀವಿ. ದೆನ್ ಹಿಯರ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಇದೆ. ಸೊ ಇದನ್ನು ಕನ್ನಡದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆ ಅಂತ ಕರಿತೀವಿ. ಎಸ್, ಸೊ ಇಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆ ಅಂತಂದರೆ ಸೊ ಇವುಗಳನ್ನು ಯಾರು ಇಂಪ್ಲಿಮೆಂಟ್ ಮತ್ತು ಇದಕ್ಕೆ ಹಣಕಾಸನ್ನು ಯಾರು ನೀಡ್ತಾರೆ ಅಂತಂದರೆ ನೇರವಾಗಿ ಅಂದರೆ 100% ಫಂಡಿಂಗನ್ನು ಸೊ ಇಲ್ಲಿ ಕೇಂದ್ರ ಸರ್ಕಾರದವರೇ ನೀಡ್ತಾರೆ. ಸೊ ಪ್ರಸ್ತುತವಾಗಿ ಒಟ್ಟಾರೆ 676 ಇಲ್ಲಿ ಸೆಂಟ್ರಲಿ ಸೆಕ್ಟರ್ ಸ್ಕೀಮ್ಸ್ ಇದೆ. ಎಸ್, ಸೊ ಇಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಡೆವಲಪ್ಮೆಂಟ್ ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆಫೀಸ್ ಆಫ್ ದ ನೀತಿ ಆಯೋಗ ಹ್ಯಾಸ್ ಇನ್ವೈಟೆಡ್ ಪ್ರಪೋಸಲ್ಸ್ ಟು ಎಂಗೇಜ್ ಕನ್ಸಲ್ಟೆನ್ಸ್ ಫರ್ಮ್ಸ್ ರಿಪೋರ್ಟ್ ಟು ದಿ ಇವ್ಯಾಲ್ಯೂಯೇಷನ್ ಆಫ್ CSS ಅಂದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇನ್ 9 ಬ್ರಾಡ್ ಸೆಕ್ಟರ್. ಅಂದರೆ ಈ 9 ಸೆಕ್ಟರ್ಗಳಲ್ಲಿ ಇರುವಂಥ ಈ ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆಗಳನ್ನ ಇವುಗಳನ್ನ ರಿವ್ಯಾಂಪ್ ಮಾಡಲಿಕ್ಕೆ ಇಲ್ಲಿ ಹಲವಾರು ಇನ್ವೈಟ್ಗಳನ್ನ ಇಲ್ಲಿ ಸಹಾಯವನ್ನು ಅಥವಾ ಅವರ ಒಂದು ಸಲಹೆಯನ್ನು ಪಡಲಿಕ್ಕೆ ಇಲ್ಲಿ ಅವರಿಗೆ ಆಹ್ವಾನವನ್ನು ಕೊಟ್ಟಿದೆ. ಹಾಗಿದ್ರೆ ಯಾವೆಲ್ಲ ಒಂದು ಸೆಕ್ಟರ್ಗಳು ಇದರಲ್ಲಿ ಬರುತ್ತೆ ಅಂತಂದರೆ ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್, ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಎಜುಕೇಷನ್, ಅರ್ಬನ್ ಟ್ರಾನ್ಸ್ಪೋರ್ಟೇಷನ್, ಸ್ಕಿಲ್ ಡೆವಲಪ್ಮೆಂಟ್, ರೂರಲ್ ಡೆವಲಪ್ಮೆಂಟ್, ಮತ್ತು ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್, ಹೆಲ್ತ್ ಸೆಕ್ಟರ್, ವಾಟರ್ ರಿಸೋರ್ಸ್, ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಸೆಕ್ಟರ್, ಆ್ಯಂಡ್ ಸೋಷಿಯಲ್ ಇನ್ಕ್ಲೂಷನ್ ಆ್ಯಂಡ್ ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ಜಸ್ಟಿಸ್ ಡೆಲಿವರಿ. ಈ 9 ಸೆಕ್ಟರ್ಗಳಲ್ಲಿರುವಂಥ ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಇಲ್ಲಿ ಆಹ್ವಾನವನ್ನು ನೀಡಿದ್ದಾರೆ. ಹಾಗಿದ್ರೆ ಇಲ್ಲಿ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಇದರ ವ್ಯಾಖ್ಯಾನ ಏನು ಹೇಳುತ್ತೆ ಅಂತಂದರೆ ಸ್ಕೀಮ್ ದ್ಯಾಟ್ ಆರ್ ಫಂಡೆಡ್ ಜಾಯಿಂಟ್ಲಿ ಬೈ ಸೆಂಟರ್ ಆ್ಯಂಡ್ ದ ಸ್ಟೇಟ್, ಇಂಪ್ಲಿಮೆಂಟ್ ಥ್ರೂ ಇಟ್ ದ ಸ್ಟೇಟ್ ಇನ್ ಸೆಕ್ಟರ್ ಫಾಲಿಂಗ್ ಇನ್ ದ ಸ್ಟೇಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇದಕ್ಕೆ ಹಣಕಾಸನ್ನು ಯಾರೆಲ್ಲ ನೀಡ್ತಾರೆ ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಜಂಟಿಯಾಗಿ ಇದಕ್ಕೆ ಹಣಕಾಸನ್ನು ನೀಡುತ್ತೆ. ಹಾಗೆ ಇದನ್ನು ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ ಅಂದರೆ ರಾಜ್ಯ ಸರ್ಕಾರಗಳ ಮೂಲಕ ಮಾಡುತ್ತೆ. ಅಂದರೆ ಯಾವ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆಗಳನ್ನ ತರ್ತಾರಂತಂದರೆ ಸಮವರ್ತ ಪಟ್ಟಿಯಲ್ಲಿ ಮತ್ತು ಈ ರಾಜ್ಯ ಪಟ್ಟಿಯಲ್ಲಿರುವಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆಗಳ ಜಾರಿಗೆ ತರಲಾಗತ್ತೆ. ಸೊ ಇದು ಯಾವುದರ ಮೇಲೆ ಗಮನವನ್ನು ನೀಡುತ್ತೆ ಅಂತಂದರೆ ಈ ರೀತಿ ಒಂದು ಸ್ಕೀಮ್ಗಳು ಫೋಕಸ್ ಆಫ್ CSS ಶುಡ್ ಬಿ ಆನ್ ಸ್ಕೀಮ್ ದ್ಯಾಟ್ ಕಾಂಪ್ರಮೈಸ್ ಆಫ್ ನ್ಯಾಷನಲ್ ಡೆವಲಪ್ಮೆಂಟ್ ಅಜೆಂಡಾ, ಅಂದರೆ ರಾಷ್ಟ್ರೀಯ ಒಂದು ಅಭಿವೃದ್ಧಿಯ ಒಂದು ಗುರಿಗಳ ಮೇಲೆ ಇದು ಗಮನವನ್ನು ನೀಡುತ್ತೆ. ಸೊ ಪ್ರಸ್ತುತ ಸುಮಾರು ಇಲ್ಲಿ 75 ಕೇಂದ್ರ ಪ್ರಾಯೋಜಿತ ಯೋಜನೆಗಳಿವೆ. ಎಸ್, ಸೊ ಈ ಇನ್ 3 categories ಆ್ಯಂಡ್ ದೇ ಕನ್ಸ್ಟಿಟ್ಯೂಟ್ ಅರೌಂಡ್ 10.4% ಆಫ್ ದ ಸೆಂಟ್ರಲ್ಸ್ ಬಜೆಟ್ ಎಕ್ಸ್ಪೆಂಡಿಚರ್. ಸೊ ಈ ಒಂದು 75 ಯೋಜನೆಗಳಿಗೆ ಒಟ್ಟಾರೆ ಬಜೆಟ್ನ 10.4% ಅನುದಾನವನ್ನು ಈ ಒಂದು ಯೋಜನೆಗೆ ಬಳಸಿಕೊಳ್ಳಲಾಗತ್ತೆ. ಸೊ ಇವುಗಳಲ್ಲಿ ನಾವು 3 ವಿಧಗಳನ್ನ ನೋಡ್ತೀವಿ. ಕೋರ್ ಸ್ಕೀಮ್ಸ್ ಅಂತ ಹೇಳಿ, ಕೋರ್ ಸ್ಕೀಮ್ಸ್ ಅಂತ ಹೇಳಿ, ಆಪ್ಷನಲ್ ಸ್ಕೀಮ್ಸ್ ಅಂತ ಹೇಳಿ. ಎಸ್, ಹಾಗಿದ್ರೆ ಈ ರೀತಿಯ ಒಂದು ಯೋಜನೆಗಳಿಗೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೆ ಹಣ ಎಲ್ಲಿಂದ ಬರುತ್ತಂತಂದರೆ ಕನ್ಸೋಲಿಡೇಟೆಡ್ ಫಂಡ್ ಆಫ್ ದ ಸ್ಟೇಟ್, ರಾಜ್ಯದ ಒಂದು ಸಂಚಿತ ನಿಧಿಯಿಂದ ಹಣವನ್ನು ಇದಕ್ಕೆ ನೀಡಲಾಗತ್ತೆ. ಹಾಗೆ ಇದಕ್ಕೆ ಹಣವನ್ನು ನೀಡಬೇಕಂತ ಹೇಳಿ ಯಾರು ಇಲ್ಲಿ ರೆಕಮೆಂಡೇಷನ್ ಮಾಡಿದ್ರು ಅಂತಂದರೆ ಅಂದರೆ ಯಾರ ಒಂದು ಶಿಫಾರಸಿನ ಮೇರೆಗೆ ಇಲ್ಲಿ ಇದಕ್ಕೆ ಹಣವನ್ನು ನೀಡಲಾಗುತ್ತೆ ಅಂದರೆ 14ನೇ ಹಣಕಾಸು ಆಯೋಗದ ಪ್ರಕಾರವಾಗಿ. ಎಸ್, ಸೊ ಇಲ್ಲಿ ರಾಜ್ಯ ಮತ್ತು ಕೇಂದ್ರಗಳು ಎರಡೂ ಇದಕ್ಕೆ ಹಣಕಾಸನ್ನು ವಿನಿಯೋಗವನ್ನು ಮಾಡುತ್ತೆ. ಬಟ್ ಇದು ಏನಂತಂದರೆ ಇದು ಕೆಲವೊಂದಿಷ್ಟು ರಾಜ್ಯಗಳಿಗೆ ಇದು ಬೇರೆ ಬೇರೆ ಆಗಿರುತ್ತೆ.
ಇಲ್ಲಿ 8 ಈಶಾನ್ಯ ರಾಜ್ಯಗಳಿಗೆ ಮತ್ತು 3 ಹಿಮಾಲಯನ್ ರಾಜ್ಯಗಳಿಗೆ ಇದು ಬೇರೆ ಬೇರೆ ಆಗಿರುತ್ತೆ. ಸೊ ಇಲ್ಲಿ ಫಂಡಿಂಗ್ ಯಾವ ರೀತಿ ಇರುತ್ತೆ ಅಂದರೆ 90:10, ಅಂದರೆ 90% ಹಣವನ್ನು ಕೇಂದ್ರ ಸರ್ಕಾರ ವಿನಿಯೋಗಿಸಿದರೆ 10% ಹಣವನ್ನು ಈ 8 ಈಶಾನ್ಯ ರಾಜ್ಯಗಳು ಮತ್ತು 3 ಹಿಮಾಲಯ ರಾಜ್ಯಗಳು ನೀಡುತ್ತೆ. ಹಾಗೆ ಇತರ ರಾಜ್ಯಗಳು ನೋಡೋದಾದರೆ 60:40, ಅಂದರೆ 60 ಕೇಂದ್ರ ಸರ್ಕಾರವನ್ನು 40% ಹಣವನ್ನು ಇತರೆ ರಾಜ್ಯಗಳು ನೀಡುತ್ತೆ. ಎಸ್, ಸೊ ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿದ್ದಾಗ, ಅಂದರೆ ಅಲ್ಲಿ ಯಾವುದೇ ರೀತಿಯ ಒಂದು ಅಂದರೆ ಶಾಸಕಾಂಗಗಳಿಲ್ಲದೇ ಇದ್ದರೆ, ಅಂದರೆ ಇಲ್ಲಿ ವಿಧಾನಸಭೆಗಳು ಇಲ್ಲದೇ ಇದ್ದರೆ ಅವರಿಗೆ ಇಲ್ಲಿ 100% ಫಂಡಿಂಗನ್ನು ಕೇಂದ್ರ ಸರ್ಕಾರವೇ ನೀಡುತ್ತೆ. ಹಾಗಿದ್ರೆ ಇದರ ಒಂದು ಇಲ್ಲಿ ಮಾನಿಟರ್ನ ಯಾರು ಮಾಡ್ತಾರೆ ಅಂತಂದರೆ ನೀತಿ ಆಯೋಗ. ಎಸ್, ಸೊ ಇಲ್ಲಿ ಈ ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆಗೆ ಸಂಬಂಧಪಟ್ಟಂತೆ ಇರುವಂಥ ಸವಾಲುಗಳ ಬಗ್ಗೆ ತಿಳ್ಕೊಳ್ಳೋಣ. ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್ ಇಶ್ಯೂಸ್, ಅಂದರೆ ಸಂಪನ್ಮೂಲಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇಲ್ಲಿ ಸವಾಲು ಎದುರಾಗತ್ತೆ ಅಂತಂದರೆ, ಈ ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆಗಳಲ್ಲಿ ಇರುವಂಥ ಸುಮಾರು 15 ಯೋಜನೆಗಳು ಏನು ಮಾಡುತ್ತೆ ಅಂದರೆ ಒಟ್ಟಾರೆ ಎಕ್ಸ್ಪೆಂಡಿಚರ್ ಖರ್ಚಾಗುವಂಥದ್ದು ಈ ಒಂದು 15 ಯೋಜನೆ, ಅಂದರೆ 75 ಏನಿದೆ ಅಂತಂದರೆ ಕೇಂದ್ರ ಪ್ರಾಯೋಜಿತ ಯೋಜನೆಗಳಿದ್ದರೆ ಅದರಲ್ಲಿ ಕೇವಲ 15 ಯೋಜನೆಗಳಿಗೆ ಏನಾಗುತ್ತೆ ಅಂದರೆ ಸುಮಾರು 91.4% ಏನಾಗುತ್ತೆ ಇಲ್ಲಿ ಹಣ ಈ ಒಂದು 15 ಯೋಜನೆಗಳಿಗೆ ಮಾತ್ರ ಹೋಗುತ್ತೆ. ಲಾರ್ಜ್ ನಂಬರ್ ಆಫ್ ಸ್ಕೀಮ್ಸ್, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಹಲವಾರು ಯೋಜನೆಗಳಿವೆ. ಸೊ ಹೀಗಾಗಿ ಅಲ್ಲಿ ಏನಾಗುತ್ತೆ ಡುಪ್ಲಿಕೇಶನ್ ಆಫ್ ಎಫರ್ಟ್ಸ್ ಆಗುತ್ತೆ. ಅಂದರೆ ಒಂದು ಯೋಜನೆಯಲ್ಲಿ ಅದೇ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಪ್ರೊವಿಷನ್ಗಳಿದ್ದರೆ ಇನ್ನೊಂದು ಯೋಜನೆಗಳು ಕೂಡ ಏನಾಗುತ್ತೆ ಅಂತಂದರೆ ಅದೇ ಯೋಜನೆಗೆ ಸಂಬಂಧಪಟ್ಟಂತೆ ಕಾರ್ಯಗಳಿದ್ದರೆ ಇದೇನಾಗುತ್ತೆ ಇಲ್ಲಿ ಓವರ್ಲ್ಯಾಪಿಂಗ್ ಆಗುತ್ತೆ ಅಥವಾ ಅತಿಕ್ರಮಣ ಅನ್ನುವಂಥದ್ದು ಆಗುತ್ತೆ. ಸೊ ಇದು ಒನ್ ಸೈಜ್ ಫಿಟ್ಸ್ ಆಲ್ ಅಪ್ರೋಚ್, ಅಂದರೆ ಇದರ ಅರ್ಥ ಎಲ್ಲರಿಗೂ ಕೂಡ, ಅಂದರೆ ಇದು ರಾಜ್ಯಗಳಿಂದ ರಾಜ್ಯಗಳಿಗೆ ಡೆವಲಪ್ಮೆಂಟ್ ಅನ್ನುವಂಥದ್ದು ಭಿನ್ನವಾಗಿರುತ್ತೆ. ಬಟ್ ಇದು ಹೇಗೆ ಕನ್ಸಿಡರ್ ಮಾಡುತ್ತೆ ಅಂದರೆ ಒಂದೇ ಸೈಜ್ ಅನ್ನುವಂಥದ್ದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಅನ್ನೋ ಥರ ಇದು ಈ ಒಂದು ಯೋಜನೆಯನ್ನು ಅನುಷ್ಠಾನವನ್ನು ಮಾಡುತ್ತೆ. ಎಸ್, ಸೊ ಇಲ್ಲಿ ಏನಾಗ್ತಾಯಿದೆ ಅಂದರೆ ಈ ರೀತಿ ಕೆಲವೇ ಒಂದು ಯೋಜನೆಗಳಲ್ಲಿ ಹಣ ಅನ್ನುವಂಥದ್ದು ಖರ್ಚಾಗ್ತಾ ಇದೆ. ಎಸ್, ಸೊ ಇಲ್ಲಿ ವೇ ಫಾರ್ವರ್ಡ್ನಲ್ಲಿ ನಾವು ಯಾವ ರೀತಿ ಆನ್ಸರ್ನ ಬರೀಬೇಕಂತಂದರೆ ಏನು ಅಲ್ಲಿ ನಾವು ಆ ಸವಾಲುಗಳನ್ನ ಫೇಸ್ ಮಾಡ್ತಿದ್ದೀವಲ್ಲ ಅದಕ್ಕೆ ಪರಿಹಾರವಾಗಿ ನಾವು ಇಲ್ಲಿ ಯಾವ ರೀತಿ ಆನ್ಸರ್ನ ಬರೀಬೇಕನ್ನುವಂಥದ್ದನ್ನ ಸೊ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಪ್ರಿಯಾರಿಟೈಸಿಂಗ್ ಫಂಡಿಂಗ್, ಅಂದರೆ ಹಣಕಾಸಿಗೆ ನಾವು ಇಲ್ಲಿ ಗಮನವನ್ನು ನೀಡಬೇಕಾಗತ್ತೆ ಅಂತಂದರೆ ಇಲ್ಲಿ ಇಲ್ಲಿ 15ನೇ ಒಂದು ಹಣಕಾಸು ಆಯೋಗ ನೀಡಿರುವಂಥ ಶಿಫಾರಸಿನ ಮೇರೆಗೆ ಇಲ್ಲಿ ಹಣವನ್ನು ವ್ಯಯವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಟಾಪಿಕ್ ಸಿಟಿಜನ್ ಪಾರ್ಟಿಸಿಪೇಷನ್ ಟುವರ್ಡ್ಸ್ ಗುಡ್ ಗವರ್ನೆನ್ಸ್, ಅಂದರೆ ಉತ್ತಮ ಆಡಳಿತದ ಕಡೆಗೆ ನಾಗರಿಕರ ಪಾಲ್ಗೊಳ್ಳುವಿಕೆ ಕುರಿತು. ಸೊ ಇತ್ತೀಚೆಗೆ ಮಿನಿಸ್ಟ್ರಿ ಮೈ ಗೌರ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಅನ್ನುವಂಥದ್ದು ಅಂದರೆ ಇದು ಒಂದು ವೇದಿಕೆ. ಸೊ ಇದು 10 ವರ್ಷಗಳನ್ನ ಇಲ್ಲಿ ಪೂರೈಸಿದೆ. ಸೊ ಈ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಸೊ ಲಾಂಚ್ಡ್ ಬೈ ಪ್ರೈಮ್ ಮಿನಿಸ್ಟರ್ ಮೈ ಗೌರ್ಮೆಂಟ್ ಈಸ್ ಅ ಸಿಟಿಜನ್ ಎಂಗೇಜ್ಮೆಂಟ್ ಪ್ಲ್ಯಾಟ್ಫಾರ್ಮ್, ಅಂದರೆ ಇದು ನಾಗರಿಕರನ್ನ ಒಳಗೊಳ್ಳುವಂಥ ಒಂದು ವೇದಿಕೆಯಾಗಿದೆ. ಸೊ ವಿಚ್ ಕೊಲಾಬ್ರೇಟ್ಸ್ ವಿತ್ ಮಲ್ಟಿಪಲ್ ಗೌರ್ಮೆಂಟ್ ಬಾಡೀಸ್ ಮಿನಿಸ್ಟ್ರಿ ಟು ಎಂಗೇಜ್ ವಿತ್ ಸಿಟಿಜನ್ ಫಾರ್ ಪಾಲಿಸಿ ಫಾರ್ಮುಲೇಷನ್, ಅಂದರೆ ಸರ್ಕಾರ ಯಾವುದೇ ಒಂದು ನೀತಿಯನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಹಲವಾರು ಮಿನಿಸ್ಟರ್ಗಳು ಬರ್ತಾರೆ, ಹಾಗೆ ಸರ್ಕಾರಿ ಸಂಸ್ಥೆಗಳು ಬರುತ್ತೆ, ಮತ್ತು ಅದರಲ್ಲಿ ನಾಗರಿಕರ ಒಂದು ಅಭಿಪ್ರಾಯವನ್ನು ಕೂಡ ಕೇಳಲಾಗತ್ತೆ. ಎಸ್, ಸೊ ಸೀಕ್ ಒಪಿನಿಯನ್ ಆಫ್ ಪೀಪಲ್, ಅಂದರೆ ಇಲ್ಲಿ ಜನರ ಒಂದು ಅಭಿಪ್ರಾಯವನ್ನು ಇಲ್ಲಿ ಸಂಗ್ರಹಣೆ ಮಾಡಲಾಗತ್ತೆ. ಸೊ ಇನ್ ಶಾರ್ಟ್ ಇಟ್ ಎಂಪವರ್ಸ್ ಪೀಪಲ್ ಟು ಕನೆಕ್ಟ್ ವಿತ್ ದ ಗೌರ್ಮೆಂಟ್ ಟು ಆ್ಯಂಡ್ ಕಂಟ್ರಿಬ್ಯೂಟ್ ಟುವರ್ಡ್ಸ್ ದ ಗುಡ್ ಗವರ್ನೆನ್ಸ್. ಸೊ ಇದರರ್ಥ ಇಲ್ಲಿ ಒಂದು ಉತ್ತಮ ಆಡಳಿತಕ್ಕೆ ಇಲ್ಲಿ ನಾಗರಿಕರನ್ನ ಕೂಡ ಇನ್ವಾಲ್ವ್ ಆಗಲಿಕ್ಕೆ ಅವರನ್ನು ಸಬಲೀಕರಣವನ್ನು ಗೊಳಿಸುತ್ತೆ. ಎಸ್, ಸೊ ಈ ಒಂದು ವೇದಿಕೆ ಅಡಿಯಲ್ಲಿ ಸುಮಾರು 4 ಕೋಟಿಗಿಂತ ಹೆಚ್ಚಿನ ಒಂದು ಜನರು ಇಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ದಾರೆ. ಎಸ್, ಇಲ್ಲಿ ಮೇಜರ್ ಮೈ ಗೌರ್ಮೆಂಟ್ ಕ್ಯಾಂಪೇನ್, ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ ಅಡಿಯಲ್ಲಿ ಹಲವಾರು ಒಂದು ಅಭಿಯಾನವನ್ನು ಕೂಡ ಕೈಗೊಳ್ಳಲಾಗಿದೆ. ಇಲ್ಲಿ ಲೈವ್ ಕ್ಯಾಂಪೇನ್ ಅಂತ ಬರುತ್ತೆ. ಸೊ ಇದರ ಅರ್ಥ ಏನಂತಂದರೆ ಅಡ್ರೆಸ್ಸಿಂಗ್ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಅಂದರೆ ಹವಾಮಾನ ಒಂದು ಮರುಭೂಮೀಕರಣ ಮತ್ತು ಇಲ್ಲಿ ಹವಾಮಾನ ಬದಲಾವಣೆಯ ಕುರಿತು ಪರಿಹಾರವನ್ನು ಕೈಗೊಳ್ಳಲಿಕ್ಕೆ ಸೊ ಇಲ್ಲಿ ಒಂದು ಸಾಮಾನ್ಯ ಜನರ ಒಂದು ಇಲ್ಲಿ ಅಭಿಪ್ರಾಯವನ್ನು ನೀತಿ ರೂಪಿಸುವಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಹಾಗೆ ಸ್ಟೇ ಸೇಫ್ ಆನ್ಲೈನ್,
ಎಸ್ ಸೊ ಅಂದರೆ ಇಲ್ಲಿ ಎಜುಕೇಷನ್ ಸಿಟಿಜನ್ ಇನ್ಕ್ಲೂಡಿಂಗ್ ಸ್ಪೆಸಿಫಿಕಲಿ ಏಬಲ್ಡ್ ಸ್ಪೆಷಲಿ ಡಿಸೇಬಲ್ಡ್ ಇಂಡಿವಿಜುವಲ್ಸ್ ಅಬೌಟ್ ಆನ್ಲೈನ್ ರಿಸ್ಕ್ ಆ್ಯಂಡ್ ಸೇಫ್ಟಿ ಮೆಜರ್ಸ್. ಸೊ ಅಂದರೆ ಇವಾಗ ಏನು ಸೈಬರ್ ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ ಅಲ್ವಾ, ಸೊ ಇದರ ಕುರಿತು ಜನರಿಗೆ ಅರಿವನ್ನು ಮೂಡಿಸಲಿಕ್ಕೆ ನಾಗರಿಕರಲ್ಲಿ ಇದರ ಕುರಿತು ಶಿಕ್ಷಣವನ್ನು ನೀಡುವಂಥ ಉದ್ದೇಶವನ್ನು ಸ್ಟೇ ಸೇಫ್ ಆನ್ಲೈನ್ ಅಂತ ಒಂದು ಇನಿಷಿಯೇಟಿವ್ ಹೊಂದಿದೆ. ದೆನ್ ಮಿಲ್ಲೆಟ್ ಸೂಪರ್ ಫುಡ್ ಅಂತ ಅಂದರೆ ಇಲ್ಲಿ ಜನರ ಒಂದು ಆರೋಗ್ಯವನ್ನು ಅಥವಾ ಜನರ ಒಂದು ಜೀವನ ಕ್ರಮದ ಒಂದು ಬದಲಾವಣೆಯನ್ನು ಮಾಡಲಿಕ್ಕೆ ಇಲ್ಲಿ ಮಿಲ್ಲೆಟ್ ಸೂಪರ್ ಫುಡ್ ಅನ್ನುವಂಥ ಒಂದು ಅಭಿಯಾನವನ್ನು ತಂದಿದೆ. ಹೌ ಸಿಟಿಜನ್ಸ್ ಪಾರ್ಟಿಸಿಪೇಷನ್ ಹೆಲ್ಪ್ಸ್ ಇನ್ ಗುಡ್ ಗವರ್ನೆನ್ಸ್. ಹಾಗಿದ್ರೆ ಈ ಒಂದು ಉತ್ತಮ ಆಡಳಿತದಲ್ಲಿ ನಾಗರಿಕರ ಪಾಲ್ಗೊಳ್ಳುವಿಕೆ ಅನ್ನೋಂಥದ್ದು ಯಾವ ರೀತಿ ಆಗತ್ತೆ ಅಂತ ನೋಡೋಣ. ಇದು ಯಾವ ರೀತಿ ಸಹಾಯವನ್ನು ಮಾಡುತ್ತೆ. ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಅಂದರೆ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ. ಸೊ ಇಲ್ಲಿ ಜನರೇ ಏನು ಮಾಡ್ತಾರೆ ಅಂತಂದರೆ ಒಂದು ಯೋಜನೆಯ ಒಂದು ಅಥವಾ ಒಂದು ನೀತಿಯ ಕುರಿತು ಏನು ಮಾಡ್ತಾರೆ ಅಂತಂದರೆ ಫೀಡ್ಬ್ಯಾಕನ್ನು ಅಥವಾ ರಿಪೋರ್ಟನ್ನು ಅಥವಾ ಅದರಲ್ಲಿ ಇರುವಂಥ ಸಮಸ್ಯೆಗಳನ್ನ ಇಲ್ಲಿ ಹೇಳೋದ್ರಿಂದ ಅಥವಾ ಇಲ್ಲಿ ಒಂದು ಕ್ರಮಕ್ಕಾಗಿ ಆಗ್ರಹವನ್ನು ಮಾಡೋದ್ರ ಮೂಲಕ ಏನು ಮಾಡುತ್ತೆ ಅಂದರೆ ಸರ್ಕಾರವನ್ನು ಹೊಣೆಗಾರನಾಗಿ ಮತ್ತು ನೀತಿಗಳಲ್ಲಿ ಅಥವಾ ನೀತಿಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆಯನ್ನು ತರಲಿಕ್ಕೆ ಇಲ್ಲಿ ಸಹಾಯ ಮಾಡುತ್ತೆ. ಸೊ ಇಲ್ಲಿ ಉದಾಹರಣೆ ಬಗ್ಗೆ ನೋಡೋದಾದರೆ RTI ಎಂಪವರ್ ಸಿಟಿಜನ್ ಬೈ ಪ್ರೊವೈಡಿಂಗ್ ದಮ್ ಇನ್ಫಾರ್ಮೇಷನ್ ಟು ಹೋಲ್ಡ್ ಗೌರ್ಮೆಂಟ್ ಆಫೀಷಿಯಲ್. ಸೊ ಅಂದರೆ ಇಲ್ಲಿ ಸರ್ಕಾರದ ಅಧಿಕಾರಿಗಳು ಯಾವುದೇ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತಂದರೆ ಅದರ ಬಗ್ಗೆ ಇಲ್ಲಿ ನಾಗರಿಕ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಬರುತ್ತೆ, ಮಾಹಿತಿ ಹಕ್ಕು ಕಾಯ್ದೆ. ಸೊ ಇದರ ಅಡಿಯಲ್ಲಿ ಏನು ಮಾಡ್ಬೋದು ಅಂತಂದರೆ ನಾಗರಿಕರು ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಬಹುದಾಗಿರುತ್ತೆ. ದೆನ್ ಇಲ್ಲಿ ಉತ್ತಮ ಒಂದು ಸೇವೆಯ ಒಂದು ಪೂರೈಕೆ ಅನ್ನುವಂಥದ್ದು ಕೂಡ ಆಗತ್ತೆ. ಸೊ ಇಲ್ಲಿ ಯಾವ ರೀತಿ ಅಂತಂದರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇನ್ ಇವ್ಯಾಲ್ಯೂಯೇಷನ್ ಆಫ್ ಡೆಲ್ಲಿ ಗೌರ್ಮೆಂಟ್ಸ್ ಮೊಹಲ್ಲಾ ಕ್ಲೀನಿಂಗ್ಸ್. ಸೊ ಇದರ ಅರ್ಥ ಇದು ಜನರ ಒಂದು ಇಲ್ಲಿ ಆರೋಗ್ಯದ ಕುರಿತಾಗಿರುವಂಥ ಒಂದು ಔಷಧಾಲಯಗಳಾಗಿವೆ. ಸೊ ಇವುಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಇವುಗಳ ಕುರಿತು ಅಲ್ಲಿನ ಸಮುದಾಯದ ಜನರು ಏನು ಮಾಡ್ತಾರೆ ಅಂತಂದರೆ ಇವುಗಳನ್ನ ಇವ್ಯಾಲ್ಯೂಯೇಷನ್ನ ಮಾಡ್ತಾರೆ. ಹಾಗೆ ಪೋಸ್ಟರ್ ಇನ್ಕ್ಲೂಸಿವಿಲಿಟಿ. ಸೊ ಇಲ್ಲಿ ಏನಂತಂದರೆ ಡೆವಲಪ್ ಅ ಸೆನ್ಸ್ ಆಫ್ ಬಿಲಾಂಗ್ನೆಸ್ ಅಂದರೆ ಜನರಿಗೂ ಕೂಡ ಒಂದು ಅಭಿವೃದ್ಧಿಯ ಭಾಗವಾಗಿದ್ದೀವಿ ಅನ್ನುವಂಥ ಒಂದು ಮನೋಭಾವನೆ ಅವರಲ್ಲಿ ಕೂಡ ಬೆಳೆಯುತ್ತೆ. ಹಾಗೆ ಈ ಮೂಲಕ ಜನರಲ್ಲಿ ನಂಬಿಕೆ ಅನ್ನುವಂಥದ್ದು ಇಲ್ಲಿ ಹುಟ್ಟಿಕೊಳ್ಳುತ್ತೆ. ಹಾಗೆ ಈ ಒಂದು ಪ್ರಕ್ರಿಯೆಯಲ್ಲಿ ಅಂದರೆ ಗುಡ್ ಗವರ್ನೆನ್ಸಲ್ಲಿ ನಾವು ಹೊಸ ಒಂದು ವಿಚಾರಧಾರೆಗಳನ್ನು ಅಥವಾ ಪರಿಹಾರಗಳನ್ನು ಕೂಡ ಏನು ಮಾಡ್ಬೋದು ಅಂತಂದರೆ ಕಂಡುಕೊಳ್ಳಲಿಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಸೊ ಇಲ್ಲಿ ಈ ಒಂದು ಉತ್ತಮ ಆಡಳಿತದ ಕಡೆಗೆ ನಾಗರಿಕರ ಪಾಲ್ಗೊಳ್ಳುವಿಕೆ ಕಡೆಗೆ ಏನೆಲ್ಲ ಒಂದು ಸವಾಲುಗಳು ಎದುರಾಗತ್ತೆ ಅಂತ ನೋಡೋಣ. ಲ್ಯಾಕ್ ಆಫ್ ಕಮಿಟ್ಮೆಂಟ್ ಅಂದರೆ ಇಲ್ಲಿ ಬದ್ಧತೆಯ ಕೊರತೆ. ಸೊ ಇಲ್ಲಿ ಜನರು ಏನು ಮಾಡ್ತಾರೆ ಅಂತಂದರೆ ಈ ರೀತಿ ಒಂದು ಚಟುವಟಿಕೆಯಿಂದ ಅಂದರೆ ಅವರು ದೂರ ಸರಿಯುತ್ತಾರೆ. ಲಿಮಿಟೆಡ್ ಎಂಗೇಜ್ಮೆಂಟ್ ಅಂದರೆ ಸೀಮಿತ ಒಂದು ಪಾಲ್ಗೊಳ್ಳುವಿಕೆ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್ ಅಂದರೆ ಆಡಳಿತಾತ್ಮಕ ಒಂದು ಸವಾಲುಗಳು ಅಂದರೆ ಇವಾಗ ಏನಂತಾರೆ ಪ್ರೊಸೆಸಿಂಗ್ ಫೀಡ್ಬ್ಯಾಕ್, ಆರ್ಗನೈಜಿಂಗ್ ಇವೆಂಟ್ಸ್ ಅಂದರೆ ಈ ಸರ್ಕಾರದ ನೀತಿಗಳನ್ನ ಇದರ ಕುರಿತು ಅಭಿಪ್ರಾಯವನ್ನು ಕೊಡಲಿಕ್ಕೆ ಏನು ಮಾಡಲಾಗತ್ತೆ ಅಂದರೆ ಆ ಫೀಡ್ಬ್ಯಾಕನ್ನು ಪಡೆದುಕೊಳ್ಳೋದಿಲ್ಲ. ಹಾಗೆ ಇದರ ಕುರಿತು ಏನಂತಂದರೆ ಈ ಒಂದು ಯೋಜನೆಗಳ ಕುರಿತು ಇಲ್ಲಿ ಯಾವುದೇ ಒಂದು ಸಭೆ ಸಮಾರಂಭಗಳನ್ನು ಕಂಡಕ್ಟ್ ಮಾಡದೇ ಇರುವಂಥದ್ದು ಕೂಡ ಇಲ್ಲಿ ಸವಾಲಾಗಿ ಕಂಡುಬರುತ್ತೆ. ಅಂದರೆ ಇದರಲ್ಲಿ ಜನರು ಇನ್ವಾಲ್ವ್ ಆಗೋದಿಲ್ಲ. ಅಂದರೆ ನೀವು ಫೀಡ್ಬ್ಯಾಕನ್ನು ಕೊಡದೇ ಇದರ ಅರ್ಥ ಏನಾಗುತ್ತೆ ಅಂತಂದರೆ ಸರ್ಕಾರ ಅಂದರೆ ಆ ಒಂದು ಯೋಜನೆ ಕುರಿತು ಜನರಿಗೆ ಯಾವುದೇ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ಸಾಧ್ಯವಾಗೋದಿಲ್ಲ. ಸೊ ಇಲ್ಲಿ ಈ ಒಂದು ಉತ್ತಮ ಆಡಳಿತದಲ್ಲಿ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ಸರ್ಕಾರ ಏನೆಲ್ಲ ಒಂದು ಇನಿಷಿಯೇಟಿವ್ ಅಥವಾ ಉಪಕ್ರಮಗಳನ್ನು ಕೈಗೊಂಡಿದೆ ಅಂದರೆ ಸೊ ಇದರರ್ಥ ನಾಗರಿಕರು ಕೂಡ ಆ ಒಂದು ಸರ್ಕಾರದ ಅಭಿಯಾನಗಳಲ್ಲಿ ಭಾಗಿಯಾಗಬೇಕು. ಓಕೆ, ಸೊ ಅಂಥ ಒಂದು ಅಭಿಯಾನಗಳ ಬಗ್ಗೆ ನೋಡೋದಾದರೆ ಸ್ವಚ್ಛ ಭಾರತ ಮಿಷನ್ ಅನ್ನುವಂಥದ್ದಿದೆ. ಹಾಗೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಂತ ಹೇಳಿ, ಡಿಜಿಟಲ್ ಇಂಡಿಯಾ, ಹಾಗೆ 73 ಮತ್ತು 74ನೇ ಒಂದು ಸಂವಿಧಾನ ತಿದ್ದುಪಡಿಯ ಮೂಲಕ ಇಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ಇಲ್ಲಿ ಸ್ಥಳೀಯ ಸರ್ಕಾರಗಳಿಗೆ ಇಲ್ಲಿ ಹೆಚ್ಚಿನ ಒಂದು ಅಧಿಕಾರವನ್ನು ನೀಡಲಾಗುತ್ತೆ. ಹಾಗೆ ಲೋಕಲ್ ಗವರ್ನೆನ್ಸ್ಗಳಲ್ಲಿ ಮಹಿಳೆಯರಿಗೂ ಕೂಡ ಇಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗತ್ತೆ. ಹಾಗೆ ಇಲ್ಲಿ ಸಿಟಿಜನ್ ಚಾರ್ಟರ್ ಅಂದರೆ ಯಾವುದೇ ಒಂದು ಇಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ಏನಾದರೂ ಸಮಸ್ಯೆಗಳಿದ್ದರೆ ನಾವು ಯಾರನ್ನು ಕಂಡಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಮಾಡಿರ್ತಾರೆ ಅಂತಂದರೆ ಒಂದು ನಾಗರಿಕ ಸನ್ನದ್ದು ಅಂತ ಬರುತ್ತೆ. ಓಕೆ, ಸೊ ಆ ನಾಗರಿಕ ಸನ್ನದ್ದುಗಳಲ್ಲಿ ಅದನ್ನು ಉಲ್ಲೇಖವನ್ನು ಮಾಡಿರ್ತಾರೆ.
ಯಾವೆಲ್ಲ ರೀತಿಯ ಒಂದು ಮಾಹಿತಿಗಳು ನಿಮಗೆ ಅಲ್ಲಿ ಸಿಗುತ್ತೆ. ಇನ್ ಕೇಸ್ ಏನಾದರೂ ಆ ಮಾಹಿತಿಗಳು ಸರಿಯಾದ ಕಾಲಕ್ಕೆ ಸಿಗದೆ ಹೋದರೆ ನಾವು ಯಾರನ್ನು ಸಂಪರ್ಕಿಸಬಹುದು, ಅಥವಾ ಇಲ್ಲಿ ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಅಂತ ಬರುತ್ತೆ, ಅಥವಾ ಇಲ್ಲಿ ಏನಾದರೂ ತೊಂದರೆಗಳಾದರೆ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ನಾವು ನಾಗರಿಕ ಸನ್ನದ್ದು ಅಂತ ಕರಿತೀವಿ. ಸೊ ಇಲ್ಲಿ ವೇ ಅಹೆಡ್ನಲ್ಲಿ ಅಂತಂದರೆ ಇದಕ್ಕೆ ಪರಿಹಾರಗಳನ್ನು. ಸೊ ಎಕ್ಸೆಸಿಬಿಲಿಟಿ ಅಂದರೆ ಈ ರೀತಿಯ ಪ್ಲ್ಯಾಟ್ಫಾರ್ಮ್ ಅನ್ನುವಂಥದ್ದು, ಅಂದರೆ ಇಲ್ಲಿ ಜನರಿಗೂ ಕೂಡ ಎಲ್ಲರೂ ಕೂಡ ಈ ಒಂದು ಇನಿಷಿಯೇಟಿವ್ನಲ್ಲಿ ಎಲ್ರಿಗೂ ಕೂಡ ಏನಾಗಬೇಕು, ಪ್ರವೇಶ ಅನ್ನುವಂಥದ್ದು ಕಂಡುಬರಬೇಕು. ಜನರಲ್ಲಿ ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕು. ಹಾಗೆ ಈ ರೀತಿಯ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅನ್ನುವಂಥದ್ದು ಬಳಕೆದಾರ ಸ್ನೇಹಿಗಳಾಗಿರಬೇಕು. ಅಂದರೆ ಎಷ್ಟೊಂದು ಅಂದರೆ ಈ ಫೀಡ್ಬ್ಯಾಕನ್ನು ನೀಡುವಂಥ ಸಂದರ್ಭದಲ್ಲಿ ನಾಗರಿಕರಿಗೆ ಅದು ಏನಾದರೂ ಕಾಂಪ್ಲೆಕ್ಸ್ ಪ್ರೊಸೀಜರ್ ಅಂತ ಅನಿಸಿದ್ರೆ ಅದೇನಾಗುತ್ತೆ ಅಂತಂದರೆ ತುಂಬ ಅವರಿಗೆ ಅವರು ಡಿಜಿಟಲ್ ಸಾಕ್ಷರರಾಗದೇ ಇದ್ದರೆ ಕೂಡ ಏನಾಗುತ್ತೆ ಅಂತಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ಒನ್ ಲ್ಯಾಟ್ರಲ್ ಎಂಟ್ರಿ ಇನ್ ಸಿವಿಲ್ ಸರ್ವಿಸ್ ಅಂತ ಬರುತ್ತೆ. ಏನಕ್ಕೆ ಇದು ಸುದ್ದಿ ಇಲ್ಲಿದೆ ಅಂತಂದರೆ ರೀಸೆಂಟ್ UPSC advertisement recruitment to 45 lateral entries post of secretary and joint secretary at the center was withdrawn. ಅಂದರೆ ಇಲ್ಲಿ UPSC ಏನು ಮಾಡುತ್ತೆ ಅಂದರೆ ಒಂದು ಜಾಹೀರಾತನ್ನು ಪ್ರಕಟಣೆಯನ್ನು ಮಾಡುತ್ತೆ. ಅಂದರೆ ಇಲ್ಲಿ ಸೆಕ್ರೆಟ್ರಿ ಅಂದರೆ ಕೇಂದ್ರ ಮಟ್ಟದಲ್ಲಿ ಬರುವಂಥ ಸೆಕ್ರೆಟ್ರಿ ಮತ್ತು ಈ ಜಂಟಿ ಸೆಕ್ರೆಟ್ರಿ ಅವರನ್ನು ಅಂದರೆ 45 ಪೋಸ್ಟ್ಗಳಿಗೆ ಏನು ಮಾಡಲಾಗುತ್ತೆ, ಲ್ಯಾಟ್ರಲ್ ಎಂಟ್ರಿಗಳ ಮೂಲಕ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗತ್ತೆ ಅಂತ ಹೇಳಿ ಇಲ್ಲಿ ಒಂದು ಜಾಹೀರಾತನ್ನು ನೀಡಿರುತ್ತೆ. ಬಟ್ ಇದನ್ನು ಏನು ಮಾಡುತ್ತೆ ಅಂತಂದರೆ ಇದನ್ನು ಹಿಂಪಡೆದುಕೊಳ್ಳುತ್ತೆ. ದ ಅಡ್ವರ್ಟೈಸ್ಮೆಂಟ್ ಫಾರ್ ಲ್ಯಾಟ್ರಲ್ ಎಂಟ್ರೀಸ್ ವಾಸ್ ವಿತ್ಡ್ರಾನ್ ಡ್ಯೂ ಟು ದಿ. ಹಾಗಿದ್ರೆ ಯಾಕೆ ಈ ರೀತಿಯ ಒಂದು ಜಾಹೀರಾತನ್ನು ಪ್ರಕಟಿಸಿರುವಂಥ ಜಾಹೀರಾತನ್ನು ಯಾಕೆ ಅದು ವಾಪಸ್ ಪಡೆದುಕೊಳ್ಳುತ್ತೆ ಅಂತಂದರೆ, ಸೊ ಆ ಒಂದು ಜಾಹೀರಾತಿನಲ್ಲಿ ದೇರ್ ಆರ್ ನೋ ಕೋಟಾಸ್ ಫಾರ್ SC, STs ಆ್ಯಂಡ್ OBC ಕ್ಯಾಂಡಿಡೇಟ್ಸ್ ಇನ್ ಸಚ್ ರಿಕ್ರೂಟ್ಮೆಂಟ್. ಸೊ ಈ ರೀತಿಯ ಒಂದು ನೇಮಕಾತಿಯಲ್ಲಿ SC, ST ಮತ್ತು OBC ಸಮುದಾಯಗಳಿಗೆ ಯಾವುದೇ ರೀತಿಯ ಮೀಸಲಾತಿ ಅನ್ನುವಂಥದ್ದು ಇರೋದಿಲ್ಲ. ಸೊ ಹೀಗಾಗಿ ಇದಕ್ಕೆ ವಿರೋಧವನ್ನು ಮಾಡ್ತಾರೆ. ಸೊ ಹೀಗಾಗಿ ಅದನ್ನು ವಾಪಸ್ ತೆಗೆದುಕೊಳ್ತಾರೆ. ಸೊ ಇಲ್ಲಿ ಅಕಾರ್ಡಿಂಗ್ ಟು ಅ ಲೆಟರ್ ಬೈ DOPT ಟು ದ UPSC ಅಂದರೆ ಇಲ್ಲಿ ಒಂದು ಲೆಟರ್ನ ಬರೀತಾರೆ. ಓಕೆ, ಯಾಕೆ ಇದನ್ನು ನೀವು ರದ್ದು ಮಾಡಬೇಕಂತ ಅಂದರೆ, ಈ ದಲ್ಲಿ ಎಲಿಜಿಬಲ್ SC, ST, OBC ಕ್ಯಾಂಡಿಡೇಟ್ಸ್ ಆರ್ ಎಲಿಜಿಬಲ್, ದೇ ಶುಡ್ ಬಿ ಕನ್ಸಿಡರ್ ಆ್ಯಂಡ್ ಪ್ರಿಯಾರಿಟಿ ಮೇ ಬಿ ಗಿವನ್ ಟು ಸಚ್ ಕ್ಯಾಂಡಿಡೇಟ್ಸ್. ಸೊ ಅಂದರೆ ಇಲ್ಲಿ SC ಮತ್ತು SC, OBC ಕ್ಯಾಂಡಿಡೇಟ್ ಅದಕ್ಕೆ ಅರ್ಹರಾಗಿದ್ದರೆ ಅವರಿಗೂ ಕೂಡ ಇಲ್ಲಿ ಆದ್ಯತೆಯನ್ನು ನೀಡಬೇಕಂತ ಹೇಳಿ ಲೆಟರನ್ನು ಬರೀತಾರೆ. ಹೌ ಹ್ಯಾವ್ ಲ್ಯಾಟ್ರಲ್ ಎಂಟ್ರೀಸ್ ಬೀನ್ ಕೆಪ್ಟ್ ಔಟ್ ಆಫ್ ದ ಆಂಬಿಟ್ ಆಫ್ ರಿಸರ್ವೇಷನ್. ಅಂದರೆ ಈ ಒಂದು ಮೀಸಲಾತಿಯ ವ್ಯಾಪ್ತಿಯಿಂದ ಈ ಲ್ಯಾಟ್ರಲ್ ಎಂಟ್ರಿ ಅನ್ನುವಂಥದ್ದು ಈ ಮೀಸಲಾತಿಯನ್ನು ಹೇಗೆ ಹೊರಗಿಡುತ್ತೆ ಅಂತ ನೋಡೋಣ. ರಿಸರ್ವೇಷನ್ ಇನ್ ಪಬ್ಲಿಕ್ ಜಾಬ್ಸ್ ಆ್ಯಂಡ್ ಯೂನಿವರ್ಸಿಟೀಸ್ ಇಂಪ್ಲಿಮೆಂಟೆಡ್ ವೈ ವಾಟ್ ಈಸ್ ನೌನ್ ಆ್ಯಸ್ 13 ಪಾಯಿಂಟ್ ರೋಸ್ಟರ್. ಸೊ ಇಲ್ಲಿ 13 ಪಾಯಿಂಟ್ ರೋಸ್ಟರ್ ಅಂತ ಬರುತ್ತೆ. ಸೊ ಇದರ ಮೂಲಕ ಏನು ನೀಡಲಾಗುತ್ತೆ ಅಂದರೆ ಸಾರ್ವಜನಿಕ ಹುದ್ದೆಗಳಲ್ಲಿ ಮತ್ತು ಈ ವಿಶ್ವವಿದ್ಯಾಲಯಗಳಲ್ಲಿ ಇಲ್ಲಿ ಮೀಸಲಾತಿಯನ್ನು ನೀಡಲಾಗತ್ತೆ. ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ದೇರ್ ಈಸ್ ನೋ ರಿಸರ್ವೇಷನ್ ಫಾರ್ 3 ವೇಕೆನ್ಸಿ. ಸೊ ಈ ಒಂದು 13 ಅಂಶಗಳ ಅಥವಾ ಈ 13 ಪಾಯಿಂಟ್ ರೋಸ್ಟರ್ ಪ್ರಕಾರ ಸೊ ಇಲ್ಲಿ 3 ವೇಕೆನ್ಸಿಗಳಿದ್ದರೆ ಅಪ್ ಟು 3 ವೇಕೆನ್ಸಿ ಇದ್ದರೆ ಸೊ ಅಲ್ಲಿ ಯಾವುದೇ ರೀತಿ ಒಂದು ರಿಸರ್ವೇಷನ್ ಅನ್ನುವಂಥದ್ದು ಇರೋದಿಲ್ಲ. ಓಕೆ, ಬಟ್ ಇಲ್ಲಿ ಏನಾಗುತ್ತೆ ಅಂದರೆ 13 ಪಾಯಿಂಟ್ ರೋಸ್ಟರ್ 6 ವೇಕೆನ್ಸಿ ವುಡ್ ಬಿ ರಿಸರ್ವ್ಡ್ ಫಾರ್, ಅಂದರೆ ಇಫ್ ದೇರ್ ವುಡ್ ಬಿ ಕನ್ಸಿಡರ್ ಅ ಸಿಂಗಲ್ ಗ್ರೂಪ್, ಅಂದರೆ ಒಂದು ಹುದ್ದೆಗಳನ್ನು ಒಂದು ಗ್ರೂಪ್ ಅಂತ ಕನ್ಸಿಡರ್ ಮಾಡಿದರೆ ಸೊ ಇಲ್ಲಿ ಈ 13 ಪಾಯಿಂಟ್ ರೋಸ್ಟರ್ ಏನು ಹೇಳುತ್ತೆ ಅಂದರೆ 6 ವೇಕೆನ್ಸಿ ವುಡ್ ಬಿ ರಿಸರ್ವ್ಡ್ ಫಾರ್ SC ಕ್ಯಾಂಡಿಡೇಟ್ಸ್. ಸೊ ಅವುಗಳಲ್ಲಿ 6 ಹುದ್ದೆಗಳನ್ನ SC ಅಭ್ಯರ್ಥಿಗಳಿಗೆ, ಹಾಗೆ 3 ಹುದ್ದೆಗಳನ್ನ ST ಕ್ಯಾಂಡಿಡೇಟ್ಗಳಿಗೆ, ಹಾಗೆ 12 ಹುದ್ದೆಗಳನ್ನ ಸೊ ಇದರಲ್ಲಿ OBCಗಳಿಗೆ ನೀಡಬೇಕಂತ, ಹಾಗೆ 4 ಹುದ್ದೆಗಳನ್ನು ಸೊ ಇಲ್ಲಿ EWS ಕ್ಯಾಟಗರಿಗೆ ನೀಡಬೇಕಂತ ಹೇಳುತ್ತೆ. ಸೊ ಅಂದರೆ ಇಲ್ಲಿ ಒಟ್ಟಾರೆಯಾಗಿ 45 ಹುದ್ದೆಗಳಿದೆ ಅಲ್ವಾ. ಸೊ ಈ 45 ಹುದ್ದೆಗಳನ್ನ ಇಲ್ಲಿ ಈ 13 ಪಾಯಿಂಟ್ ರೋಸ್ಟರ್ ಒಂದು ಅಡಿಯಲ್ಲಿ ಈ ರೀತಿ ಒಂದು ಮೀಸಲಾತಿಯನ್ನು ನೀಡಬೇಕಾಗತ್ತೆ ಅಂತ. ಸೊ ಹಾಗೆ ಇಲ್ಲಿ ಸಿಂಗಲ್ ಪೋಸ್ಟ್ ಕ್ಯಾಡರ್ ಇದ್ದರೆ ಸೊ ಇಲ್ಲಿ ಕೂಡ ಏನಂತಂದರೆ ರಿಸರ್ವೇಷನ್ ಅನ್ನುವಂಥದ್ದು ಅಪ್ಲೈ ಆಗೋದಿಲ್ಲ.
ಎಸ್, ಹಾಗಿದ್ರೆ ಇಲ್ಲಿ ಲ್ಯಾಟ್ರಲ್ ಎಂಟ್ರಿ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೋಣ. ಸೊ ಇದಕ್ಕೆ ನಾವು ಕನ್ನಡದಲ್ಲಿ ಹಿಂಬಾಗಿಲಿನ ಪ್ರವೇಶ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಸಾಮಾನ್ಯವಾಗಿ ಹುದ್ದೆಗಳನ್ನ ಯಾವ ರೀತಿ ಕನೆಕ್ಟ್ ಮಾಡಲಾಗತ್ತೆ ಅಂದರೆ, ಸೊ ಅದಕ್ಕೊಂದಿಷ್ಟು ಮಾನದಂಡಗಳಿರುತ್ತೆ. ಓಕೆ, ಸೊ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡಲಾಗತ್ತೆ. ಸೊ ಇಲ್ಲಿ ಇಂಟರ್ವ್ಯೂ ಕೂಡ ಇರುತ್ತೆ. ಸೊ ಈ ರೀತಿ ಕೆಲವೊಂದು ಹುದ್ದೆಗಳಿಗೆ ಈ ರೀತಿ ಪ್ರೊಸೆಸ್ಗಳಿರುತ್ತೆ. ಬಟ್ ಇಲ್ಲಿ ಲ್ಯಾಟ್ರಲ್ ಎಂಟ್ರಿ ಅಂತಂದರೆ ಈ ರೀತಿ ಒಂದು ಯಾವುದೇ ಅವರಿಗೆ ಎಕ್ಸಾಮನ್ನು ಕಂಡಕ್ಟನ್ನು ಮಾಡೋದಿಲ್ಲ. ಸೊ ಅಂದರೆ ಇದರ ಅರ್ಥ ಲ್ಯಾಟ್ರಲ್ ಎಂಟ್ರಿ ಆಫರ್ ರಿಕ್ರೂಟ್ಮೆಂಟ್ ಟು ಪರ್ಸನ್ ಫ್ರಮ್ ಔಟ್ಸೈಡ್ ದ ಯೂಶುವಲ್ ಬ್ಯೂರೋಕ್ರಾಟಿಕ್ ಸೆಟಪ್ ಫಾರ್ ಸರ್ಟನ್ ಪೋಸ್ಟ್ ಇನ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಟ್ ಮಿಡ್ ಆರ್ ಸೀನಿಯರ್ ಲೆವೆಲ್ ಪೊಸಿಷನ್. ಸೊ ಅಂದರೆ ಇಲ್ಲಿ ಆ ವ್ಯಕ್ತಿಗಳನ್ನ ಏನು ಮಾಡಲಾಗುತ್ತೆ ಅಂದರೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅವರ ಒಂದು ಸೇವಾ ಹಿರಿತನವನ್ನು ಅಥವಾ ಅವರು ಏನಾದರೂ ಪರಿಣಿತರಾಗಿದ್ದರೆ ಕೆಲವೊಂದಿಷ್ಟು ಹುದ್ದೆಗಳಿಗೆ ಅಂದರೆ ಇಲ್ಲಿ ಮಧ್ಯಮ ಮತ್ತು ಈ ಒಂದು ಸೀನಿಯರ್ ಹಿರಿಯ ಮಟ್ಟದ ಒಂದು ಹುದ್ದೆಗಳಿಗೆ ಸರ್ಕಾರಿ ಹುದ್ದೆಗಳಿಗೆ ಇವರನ್ನ ನೇಮಕವನ್ನು ಮಾಡಲಾಗತ್ತೆ. ಸೊ ಇಟ್ ಈಸ್ ಅನ್ಲೈಕ್ ದ ಟ್ರೆಡಿಷನಲ್ ಹೈರಿಂಗ್ ಸಿಸ್ಟಮ್. ಸೊ ಅಂದರೆ ಇದು ಸಾಂಪ್ರದಾಯಿಕ ಒಂದು ನೇಮಕಾತಿ ವ್ಯವಸ್ಥೆಗೆ ಇದು ಭಿನ್ನವಾಗಿ ಏನು ಮಾಡಾಗತ್ತೆ ಅಂದರೆ ಪೋಸ್ಟ್ಸ್ ಆರ್ ಫೈಲ್ಡ್ ಬೇಸ್ಡ್ ಆನ್ ಮೆರಿಟ್. ಅಂದರೆ ಇಲ್ಲಿ ಮೆರಿಟ್ ಆಧಾರದ ಮೇಲೆ ಇವರನ್ನು ಆಯ್ಕೆಯನ್ನು ಮಾಡಲಾಗತ್ತೆ. ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಅಪಾಯಿಂಟ್ಮೆಂಟ್ ಆಫ್ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯೀಸ್ ಫಾರ್ ಅಡ್ವೈಸರಿ ರೋಲ್. ಸೊ ಇವರನ್ನು ಒಂದು ಖಾಸಗಿ ವಲಯಗಳಿಂದ ಇವರನ್ನು ನೇಮಕವನ್ನು ಮಾಡಲಾಗುತ್ತೆ. ಇವರ ಪಾತ್ರ ಏನಂತಂದರೆ ಇಲ್ಲಿ ಸಲಹೆಯ ರೂಪದಲ್ಲಿ ಇರುತ್ತೆ. ಸೊ ಇವರನ್ನು ಒಂದು ಒಪ್ಪಂದದ ಆಧಾರದ ಮೇಲೆ ಕಾಂಟ್ರಾಕ್ಚುಯಲ್ ಬೇಸ್ ಮೇಲೆ ಇವರನ್ನು ಆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ. ಈ ಒಂದು ಒಪ್ಪಂದದ ಅವಧಿ 3 ವರ್ಷದಿಂದ 5 ವರ್ಷಗಳವರೆಗೆ ಇರುತ್ತೆ. ಸೊ ಈ ರೀತಿ ಒಂದು ಲ್ಯಾಟ್ರಲ್ ಎಂಟ್ರಿ ಅನ್ನುವಂಥದ್ದು ಹಲವಾರು ದೇಶಗಳಲ್ಲಿ ಕಂಡುಬರುತ್ತೆ. ಅದರಲ್ಲಿ ಆಸ್ಟ್ರೇಲಿಯಾ, USA ಮತ್ತು UK ಕೂಡ ಇದು ಕಂಡುಬರುತ್ತೆ. ಸೊ ಈ ರೀತಿಯ ಒಂದು ಭಾರತದಲ್ಲಿ ಈ ಒಂದು ಲ್ಯಾಟ್ರಲ್ ಒಂದು ಎಂಟ್ರಿಯ ಒಂದು ಈ ಒಂದು ಐಡಿಯಾ ಅನ್ನುವಂಥದ್ದು ಯಾವ ರೀತಿಯಲ್ಲಿ ವಿಕಸನ ಹೊಂದಿತ್ತು ಅಂತ ನೋಡೋಣ. ಸೊ ಫಸ್ಟ್ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಕಮಿಷನ್ ಅಂದರೆ ಮೊದಲ ಒಂದು ಆಡಳಿತಾತ್ಮಕ ಸುಧಾರಣಾ ಆಯೋಗ ಕೂಡ ಏನು ಮಾಡುತ್ತೆ ಅಂತಂದರೆ ಇದರ ಬಗ್ಗೆ ಇಲ್ಲಿ ಒಂದು ಐಡಿಯಾವನ್ನು ಹೊರತರುತ್ತೆ. ಅದಾದ ನಂತರ ಇಲ್ಲಿ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಕೂಡ ಇದರ ಬಗ್ಗೆ ಇಲ್ಲಿ ಲ್ಯಾಟ್ರಲ್ ಎಂಟ್ರಿ ಬಗ್ಗೆ ಹೇಳುತ್ತೆ. ಅದಾದ ನಂತರ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಇನ್ 2016. ಸೊ ಈ ಒಂದು ಅಂದರೆ ಇದರ ಒಂದು ಅಧ್ಯಕ್ಷತೆಯನ್ನು ಅಥವಾ ಇದರ ಒಂದು ಹೆಡ್ ಯಾರಾಗಿರ್ತಾರೆ ಅಂದರೆ ಆ ಒಂದು ಸಂದರ್ಭದಲ್ಲಿ ಶಶಿ ತರೂರ್ ಅವರು ಆಗಿರ್ತಾರೆ. ಇವರು ಕೂಡ ಏನಂತಂದರೆ ಹಲವಾರು ಅಂದರೆ ಎಮಿನೆಂಟ್ ಪರ್ಸನ್ ಫ್ರಮ್ ದ ವೇರಿಯಸ್ ಫೀಲ್ಡ್ ಅಂದರೆ ಇತರ ಒಂದು ಕ್ಷೇತ್ರಗಳಲ್ಲಿ ಪರಿಣತರಾಗಿರುವಂಥ ವ್ಯಕ್ತಿಗಳನ್ನ ಕೂಡ ಇದರಲ್ಲಿ ಅವ್ರನ್ನ ಒಳಗೊಳ್ಳಬೇಕಂತ ಹೇಳಿ ಇವರು ಶಿಫಾರಸನ್ನು ಮಾಡ್ತಾರೆ. ಅದಾದ ನಂತರ ನೀತಿ ಆಯೋಗದವರು ಕೂಡ ಹೇಳ್ತಾರೆ. ದೆನ್ ಲ್ಯಾಟ್ರಲ್ ಎಂಟ್ರಿ ರಿಕ್ರೂಟ್ಮೆಂಟ್ ವರ್ ಅನೌನ್ಸ್ಡ್ ಇನ್ 2018. 2018ರಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ಈ ಲ್ಯಾಟ್ರಲ್ ಎಂಟ್ರಿಯ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ಳೋದನ್ನು ಸೊ ಇಲ್ಲಿ ಅನೌನ್ಸ್ ಮಾಡಲಾಗತ್ತೆ. ಹಾಗಿದ್ರೆ ಎಸ್, ಸೊ ಇದರಲ್ಲಿ ಇತ್ತೀಚೆಗೆ ನಡೆದಿರುವಂಥ PSI ಎಕ್ಸಾಮ್ನಲ್ಲಿ ಇದರ ಮೇಲೆ essay ಕೂಡ ಕೇಳಿದ್ದಾರೆ ನೋಡಿ, ಅಡ್ವಾಂಟೇಜಸ್ ಆಫ್ ಲ್ಯಾಟ್ರಲ್ ಎಂಟ್ರಿ ಸಿಸ್ಟಮ್. ಸೊ ಅಡ್ರೆಸ್ಸಿಂಗ್ ಶಾರ್ಟ್ ಫಾಲ್ ಆಫ್ ಆಫೀಸರ್. ಎಸ್, ಸೊ ಇಲ್ಲಿ ಅಂಕಿಅಂಶಗಳ ಬಗ್ಗೆ ನೋಡೋದಾದ್ರೆ ಸೊ ಇಲ್ಲಿ ಡೆಸಿಗ್ನೇಟ್ ಆಗಿರುವಂಥ ಅಂದರೆ ರಿಕ್ವೈರ್ಡ್ ಸ್ಟ್ರೆಂತ್ ಎಷ್ಟು ಬೇಕಾಗಿದೆ ಅಂತಂದರೆ ಒಟ್ಟಾರೆ ಒಂದು ಆಫೀಸರ್ಗಳಲ್ಲಿ 1469 ಆಫೀಸರ್ಗಳು ಬೇಕಾಗಿದೆ. ಬಟ್ ಇವಾಗ ಈ ಒಂದು ಹುದ್ದೆಗಳಲ್ಲಿ ಎಷ್ಟಿದ್ದಾರೆ ಅಂದರೆ 442 IAS ಆಫೀಸರ್ಸ್ ಮಾತ್ರ ಇದ್ದಾರೆ. ಓಕೆ, ಸೊ ಹೀಗಾಗಿ ಈ ರೀತಿಯ ಒಂದು ಅಧಿಕಾರಿಗಳ ಒಂದು ಕೊರತೆಯನ್ನು ಪರಿಹರಿಸಲಿಕ್ಕೆ ಇವರ ನೇಮಕಾತಿ ಅನ್ನುವಂಥದ್ದು ಅಗತ್ಯವಾಗಿದೆ. ಸೊ ಇದೇನೇ ಅಂತಂದರೆ ಇಲ್ಲಿ ಬಸವಾನ್ ಕಮಿಟಿ ಅಂತ ಬರುತ್ತೆ. ಸೊ ಇವರು ಕೂಡ ಏನಂತಂದರೆ ಈ ಲ್ಯಾಟ್ರಲ್ ಎಂಟ್ರಿಗೆ ಇಲ್ಲಿ ಸಪೋರ್ಟನ್ನು ಅಥವಾ ಬೆಂಬಲವನ್ನು ನೀಡಿರ್ತಾರೆ. ಎಸ್, ಇನ್ಕ್ರೀಸ್ ಇನ್ ಎಫಿಷಿಯನ್ಸಿ ಆ್ಯಂಡ್ ಗವರ್ನೆನ್ಸ್ ಅಂದರೆ ಆಡಳಿತವನ್ನು ಮತ್ತು ಆಡಳಿತದಲ್ಲಿ ಈ ದಕ್ಷತೆಯನ್ನು ಹೆಚ್ಚಿಸಲಿಕ್ಕೆ ಇದು ಸಹಾಯವಾಗುತ್ತೆ. ಯಾಕಂತಂದರೆ ಇವರು ತುಂಬ ಎಕ್ಸ್ಪರ್ಟ್ಗಳಾಗಿರ್ತಾರೆ, ಪರಿಣಿತರಾಗಿರ್ತಾರೆ, ಹಲವಾರು ವರ್ಷಗಳ ಕಾಲ ಅವರು ಅದರಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಅಂದರೆ ಇವರಿಗೆ ಸೇವಾ ಹಿರಿತನದ ಮೇಲೆ ಅವರಿಗೆ ಇಲ್ಲಿ ಈ ಹುದ್ದೆಯನ್ನು ನೀಡೋದರಿಂದ ಆಡಳಿತದಲ್ಲಿ ದಕ್ಷತೆ ಅನ್ನುವಂಥದ್ದು ಬರುತ್ತೆ. ಇನ್ಕ್ಲೂಷನ್ ಆಫ್ ಡೊಮೈನ್ ಎಕ್ಸ್ಪರ್ಟ್ ಅಂದರೆ ಹಲವಾರು ವಲಯಗಳ ಒಂದು ಪರಿಣಿತರನ್ನು, ಫಾರ್ ಎಕ್ಸಾಂಪಲ್ ಇವಾಗ ಆರ್ಥಿಕತೆ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಅಥವಾ ತಂತ್ರಜ್ಞಾನ, ರೋಬೋಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಎಕ್ಸ್ಪರ್ಟ್ಗಳಿರ್ತಾರೆ ನೋಡಿ. ಓಕೆ, ಅವರನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಲಿಕ್ಕೆ ಸಹಾಯವಾಗತ್ತೆ. ಎಸ್, ಹಾಗಿದ್ರೆ ಈ ಲ್ಯಾಟ್ರಲ್ ಒಂದು ಎಂಟ್ರಿಗೆ ಸಂಬಂಧಪಟ್ಟಂತೆ ಇರುವಂಥ ಸವಾಲುಗಳೇನು ಹಾಗಿದ್ರೆ ಅಂತ ನೋಡೋಣ. ಶಾರ್ಟ್ ಟರ್ಮ್ ಪೋಕರ್. ಸೊ ಇವರನ್ನು ಕಾಂಟ್ರಾಕ್ಚುಯಲ್ ಬೇಸ್ ಮೇಲೆ ಅಂದರೆ ಕೇವಲ 3 ರಿಂದ 5 ವರ್ಷಗಳವರೆಗೆ ನೇಮಕ ಮಾಡಿಕೊಳ್ಳೋದ್ರಿಂದ ಇವರ ಒಂದು ಗುರಿ ಅಥವಾ ನೀತಿಗಳು ಇಲ್ಲಿ
ಇಲ್ಲಿ ಶಾರ್ಟ್ ಟರ್ಮ್ ಆಗಿರುತ್ತೆ, ತುಂಬ ಒಂದು ಕಡಿಮೆ ಅವಧಿಗೆ ಸೀಮಿತವಾಗಿರೋಂಥ ಗುರಿಗಳಾಗಿರುತ್ತೆ. ಸೊ ಹೀಗಾಗಿದ್ದು ದೀರ್ಘ ಶ್ರೇಣಿಯ ಒಂದು ಗುರಿಗಳ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಹಾಗೆ ಇಲ್ಲಿ ಕಾನ್ಫ್ಲಿಕ್ಟ್ ವಿತ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್. ಸೊ ಅಂದರೆ ಈ ರೀತಿಯ ಒಂದು ಅಂದರೆ ಈ ರೀತಿಯ ಒಂದು ಲ್ಯಾಟ್ರಲ್ ಎಂಟ್ರಿಗಳ ಮೂಲಕ ಏನು ಮಾಡಲಾಗುತ್ತೆ, ಇಲ್ಲಿ ಯಾವುದೇ ಒಂದು ರಿಸರ್ವೇಷನ್ನ ನೀಡದೇ ಇರೋದರಿಂದ ಇದು ಏನು ಭಾರತದ ಒಂದು ಈ ಒಂದು ಮೀಸಲಾತಿಯ ನೀತಿಗೆ ಇದೇನು ಮಾಡುತ್ತೆ ಅಂದರೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂದರೆ ಸ್ವಹಿತಾಸಕ್ತಿ ಸಂಘರ್ಷ. ಸೊ ಅಂದರೆ ಇಲ್ಲಿ ತಮಗೆ ಬೇಕಾದ ವ್ಯಕ್ತಿಗಳನ್ನ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಆ ಒಂದು ಲಾಭಕ್ಕಾಗಿ ಅವರನ್ನು ನೇಮಕವನ್ನು ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಅಕೌಂಟಬಿಲಿಟಿ ಇಶ್ಯೂಸ್ ಅಂದರೆ ಹೊಣೆಗಾರಿಕೆಯ ಕೊರತೆ, ಅಂದರೆ ಇವರು ಕಡಿಮೆ ಅವಧಿಯಲ್ಲಿ ಸೇವೆಯನ್ನು ಸಲ್ಲಿಸೋದ್ರಿಂದ ಅವರು ಕೈಗೊಳ್ಳುವಂಥ ನಿರ್ಧಾರಗಳ ಮೇಲೆ ಅವರಿಗೆ ಇಲ್ಲಿ ಹೊಣೆಗಾರಿಕೆಯನ್ನು ವಹಿಸಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಪೊಲಿಟಿಕಲ್ ಇಂಟರ್ಫೆರೆನ್ಸ್. ಸೊ ಇಲ್ಲೇನು ಮಾಡಲಾಗುತ್ತೆ ಅಂದರೆ ಈ ಒಂದು ಹುದ್ದೆಗಳ ಮೇಲೆ ರಾಜಕೀಯ ಪ್ರಭಾವವನ್ನು ಬೀರ್ಬೋದು. ಹಾಗೆ ಇಲ್ಲಿ ನೆಪೋಟಿಸಮ್, ಸ್ವಜನ ಪಕ್ಷಪಾತ, ತಮ್ಮ ಒಂದು ಕುಟುಂಬದ ಸದಸ್ಯರನ್ನು ಏನು ಮಾಡ್ಬೋದು ಅಂತಂದರೆ ಈ ಒಂದು ಹುದ್ದೆಗಳಲ್ಲಿ ನೇಮಕವನ್ನು ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಬೇಪಾರ್ವಣ್ಣಲ್ಲಿ ಅಥವಾ ಇದಕ್ಕೆ ಪರಿಹಾರವಾಗಿ ಓಕೆ. ಸೊ ಯಾವ ರೀತಿಯ ಒಂದು ಕ್ರಮಗಳನ್ನ ಕೈಗೊಳ್ಬೋದು ಅಂತಂದರೆ ಎಸ್ಟಾಬ್ಲಿಷಿಂಗ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಯೂನಿವರ್ಸಿಟಿ. ಅಂದರೆ ಇದರರ್ಥ ಏನು ಇವಾಗ ನಾವು ಪ್ರೈವೇಟ್ ಸೆಕ್ಟರ್ಗಿಂದ ಎಕಾನಮಿ ಮತ್ತು ಈ ಟೆಕ್ನಾಲಜಿ ಮತ್ತು ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಪರಿಣಿತರನ್ನು ನಾವು ಹೊಂದಿರುವಂಥ ಪರಿಣಿತರನ್ನು ನಾವು ಆಯ್ಕೆನ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ, ಅದರ ಬದಲಾಗಿ ಈಗಲೇ ಇರುವಂಥ ಅಂದರೆ ಇವಾಗ ಇರುವಂಥ ಒಂದು ಇಲ್ಲಿ ನಾಗರಿಕ ಸೇವಕರಿಗೆ ನಾವು ಆ ರೀತಿಯ ಒಂದು ತರಬೇತಿಯನ್ನು ನೀಡೋದ್ರ ಮೂಲಕ ಏನು ಮಾಡ್ಬೋದು ಅಂತಂದರೆ ಅವರಿಗೂ ಆ ಮಟ್ಟದ ಜ್ಞಾನವನ್ನು ನೀಡ್ಬೋದಾಗತ್ತೆ. ಹಾಗೆ ಡೆಪ್ಯುಟೇಷನ್ ಟು ಪ್ರೈವೇಟ್ ಸೆಕ್ಟರ್. ಸೊ ಡೆಪ್ಯುಟೇಷನ್ ಆಫ್ IAS ಆ್ಯಂಡ್ IPS ಆಫೀಸರ್ಸ್ ಇನ್ ಪ್ರೈವೇಟ್ ಸೆಕ್ಟರ್ ವಿಲ್ ಬ್ರಿಂಗ್ ಇನ್ ಡೊಮ್ಯಾನ್ ಎಕ್ಸ್ಪರ್ಟೀಸ್ ಆ್ಯಂಡ್ ಕಾಂಪಿಟೇಷನ್. ಸೊ ಅಂದರೆ ಇವರನ್ನು ಕೂಡ ಪ್ರೈವೇಟ್ ಸೆಕ್ಟರ್ನಲ್ಲಿ ನೇಮಕವನ್ನು ಮಾಡೋದ್ರಿಂದ ಏನಾಗ್ಬೋದು ಅಂದರೆ ಈ ಸ್ಪರ್ಧಾತ್ಮಕ ಒಂದು ಇದರಲ್ಲಿ ನಾವು ಕೂಡ ಅವರನ್ನು ಇನ್ವಾಲ್ವ್ ಮಾಡ್ಬೋದಾಗತ್ತೆ. ನೆಕ್ಸ್ಟ್ ಇಲ್ಲಿ 2 ಟೈರ್ ಎಂಟ್ರಿ ಸಿಸ್ಟಮ್ ಅಂತ ಬರುತ್ತೆ. ಸೊ ಇದನ್ನು ರೆಕಮೆಂಡ್ ಮಾಡಿರುವಂಥವ್ರು ಒಂದು ಮಾಜಿ RBI ಗವರ್ನರ್ ಆಗಿರುವಂಥ ಡಾಕ್ಟರ್ ಸುಬ್ಬಾರಾವ್ ಅವರು. ಓಕೆ. ಸೊ 2 ಎಂಟ್ರಿ ಇಂಟು IAS. ಸೊ ಫಸ್ಟ್ ಯೂಶ್ವಲ್ 25 to 30 years ಫಾಲೋಡ್ ಬೈ 37 to 40 years ವಯಾ ಲ್ಯಾಟ್ರಲ್ ಎಂಟ್ರಿ. ಸೊ ಅಂದರೆ ಇದರರ್ಥ ಸೊ ಇಲ್ಲಿ IAS ಆಫೀಸರ್ಗಳನ್ನ ನಾವು ಇಲ್ಲಿ ಲ್ಯಾಟ್ರಲ್ ಎಂಟ್ರಿಗಳ ಮೂಲಕ 2 ಕ್ಯಾಟಗರಿಗಳ ಮೂಲಕ ಇಲ್ಲಿ ಅವರನ್ನು ಇದರಲ್ಲಿ ತೊಡಗಿಸ್ಕೊಳ್ಬೋದು ಅಂತ ಹೇಳುತ್ತಾ. ಸೊ ನೆಕ್ಸ್ಟ್ ಟಾಪಿಕ್ ಸರೋಗೇಟ್ ಅಡ್ವರ್ಟೈಸ್ಮೆಂಟ್. ಅಂದರೆ ಇದು ಬಾಡಿಗೆ ಒಂದು ಜಾಹೀರಾತದ ಬಗ್ಗೆ ಇರುವಂಥ ಟಾಪಿಕ್ ಆಗಿದೆ. ಸೊ ಏನಕ್ಕೆ ಇದು ಸುದ್ದಿಯಲ್ಲಿದೆ ಅಂತಂದರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ರೀಸೆಂಟ್ಲಿ ಆಸ್ಕ್ಡ್ ಸ್ಪೋರ್ಟ್ಸ್ ಅಥಾರಿಟಿ ಫಾರ್ ಇಂಡಿಯಾ ಆ್ಯಂಡ್ BCCI ಟು ಟೇಕ್ ಮೆಜರ್ಸ್ ಟು ಪ್ರಿವೆಂಟ್ ಸರೋಗೇಟ್ ಅಡ್ವರ್ಟೈಸ್ಮೆಂಟ್ ಆಫ್ ಟೊಬ್ಯಾಕ್ ಆ್ಯಂಡ್ ಆಲ್ಕೋಹಾಲ್ ಬೈ ಸ್ಪೋರ್ಟ್ಸ್ ಪರ್ಸನ್. ಅಂದರೆ ಇಲ್ಲಿ ಕ್ರೀಡಾಪಟುಗಳು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬಾಡಿಗೆ ಜಾಹೀರಾತುಗಳ ಮೂಲಕ ಇಲ್ಲಿ ತಂಬಾಕು ಮತ್ತು ಈ ಒಂದು ಮದ್ಯಪಾನದ ಉತ್ಪನ್ನಗಳನ್ನ ಇಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟಬೇಕಂತ ಹೇಳಿ ಇಲ್ಲಿ BCCI ಮತ್ತು ಇಲ್ಲಿ ಕ್ರೀಡಾ ಪ್ರಾಧಿಕಾರವನ್ನು ಸೊ ಇಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ಹೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ಸರೋಗೇಟ್ ಅಡ್ವರ್ಟೈಸ್ಮೆಂಟ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ದೇ ಆರ್ ಎಸೆನ್ಷಿಯಲ್ ಸಬ್ಸ್ಟಿಟ್ಯೂಟ್ ಅಡ್ವರ್ಟೈಸ್ಮೆಂಟ್. ಅಂದರೆ ಇದು ಒಂದು ಸಬ್ಸ್ಟಿಟ್ಯೂಟ್ ಅಂದರೆ ಪ್ರತ್ಯೇಕ ಅಥವಾ ಒಂದು ಅಡಿಷ್ನಲ್ ಆಗಿರುವಂಥ ಒಂದು ಪ್ರಚಾರವಾಗಿದೆ ಅಥವಾ ಜಾಹೀರಾತುವಾಗಿದೆ. ಸೊ ಇದರ ಕುರಿತು ಇದೇನು ಮಾಡುತ್ತೆ ಅಂತಂದರೆ ಫಾರ್ ದ ಗೂಡ್ಸ್ ವಿಚ್ ಕೆನಾಟ್ ಬಿ ಡೈರೆಕ್ಟ್ಲಿ ಅಡ್ವರ್ಟೈಸ್ಮೆಂಟ್. ಅಂದರೆ ಕೆಲವೊಂದು ವಸ್ತುಗಳನ್ನ ನಿಷೇಧವನ್ನು ಮಾಡಿರುತ್ತೆ ಸರ್ಕಾರ. ಓಕೆ. ಆ ಒಂದು ಸರ್ಕಾರ ಮಾಡಿರುವಂಥ ನಿಷೇಧಿತ ವಸ್ತುಗಳನ್ನ ಇದು ಇಂಡೈರೆಕ್ಟ್ ಆಗಿ ಅಥವಾ ಒಂದು ಬೇರೆ ವ್ಯಕ್ತಿಗಳ ಮೂಲಕ ಏನು ಮಾಡುತ್ತೆ ಅಂತಂದರೆ ಅಥವಾ ಬೇರೆ ಒಂದು ರಚನೆಗಳ ಮೂಲಕ ಅಥವಾ ಸ್ಟ್ರಕ್ಚರ್ಗಳ ಮೂಲಕ ಅವುಗಳನ್ನ ಪ್ರಚಾರವನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಟೊಬ್ಯಾಕೊ ಪ್ರಾಡಕ್ಟ್ಸ್ ಮತ್ತು ಆಲ್ಕೋಹಾಲ್ಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ. ಸೊ ಇದು ಏನೆಲ್ಲ ಒಳಗೊಂಡಿರುತ್ತೆ ಅಂದರೆ ಫಾಲ್ಸ್ ಡಿಸ್ಕ್ರಿಪ್ಷನ್. ಅಂದರೆ ಒಂದು ಪ್ರಾಡಕ್ಟ್ನ ಬಗ್ಗೆ ಓಕೆ ಇವಾಗ ಆ ಸರಾಯಿ ಬಗ್ಗೆ ಅಥವಾ ಏನಾದರೂ ಟೊಬ್ಯಾಕೋನ ಬಗ್ಗೆ ಇದ್ದರೆ ಸೊ ಅದನ್ನು ಸೇವನೆ ಮಾಡಿದರೆ ಅದು ರೀತಿಯ ಒಂದು ಯಾವುದೇ ರೀತಿಯ ಒಂದು ಪರಿಣಾಮವನ್ನು ಬೀರೋದಿಲ್ಲ ಅಂತ ಹೇಳಿ ಈ ರೀತಿ ತಪ್ಪಾದ ಒಂದು ವಿವರಣೆಯನ್ನು ನೀಡಿರ್ತಾರೆ. ಹಾಗೆ ಗ್ಯಾರಂಟಿ, ಮಿಸ್ಲೀಡಿಂಗ್, ಇಂಪ್ಲಾಯ್ಡ್ ರೀಪ್ರೆಸೆಂಟೇಷನ್. ಸೊ ಈ ರೀತಿ ಏನು ಮಾಡಿರ್ತಾರೆ ಅಂದರೆ ಒಂದು ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಬಗ್ಗೆ ಅಥವಾ ಅನೈತಿಕ ಒಂದು ವ್ಯಾಪಾರ ಮಾರ್ಗಗಳನ್ನ ಅವರು ಫಾಲೋ ಮಾಡ್ತಿರ್ತಾರೆ. ಸೊ ಈ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ಗಳನ್ನ ಪಾಪ್ಯುಲರ್ ಸ್ಪೋರ್ಟಿಂಗ್ ಇವೆಂಟ್ಸ್ ಅಂದರೆ ಒಂದು ಜನಪ್ರಿಯ ಕ್ರೀಡಾ ಒಂದು ಚಟುವಟಿಕೆಗಳಲ್ಲಿ ಅವುಗಳನ್ನ ಪ್ರಚಾರವನ್ನು ಮಾಡ್ತಾರೆ.
ಎಸ್, ಫಾರ್ ಎಕ್ಸಾಂಪಲ್ ಪಾನ್ ಮಸಾಲಾ ಪ್ರಾಡಕ್ಟ್ ಕಂಟ್ರಿಬ್ಯೂಟೆಡ್ 16% ಆಫ್ ಆ್ಯಡ್ ವ್ಯಾಲ್ಯೂಮ್ಸ್ ಡ್ಯೂರಿಂಗ್ IPL 2024. ಸೊ ಇದರ ಅರ್ಥ ಅಂದರೆ ಪಾಪ್ಯುಲರ್ ಸ್ಪೋರ್ಟ್ ಇವೆಂಟ್ ಅಂದರೆ IPL ನಡೆಯುತ್ತಲ್ವಾ, ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಓವರ್ ಮುಗಿದ ನಂತರ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ. ಆ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಸುಮಾರು 16% ಅಡ್ವರ್ಟೈಸ್ಮೆಂಟ್ಗಳು ಈ ಪಾನ್ ಮಸಾಲ ಪ್ರಾಡಕ್ಟ್ ಬಗ್ಗೆನೇ ಇರುತ್ತೆ 2024ರಲ್ಲಿ. ಎಸ್, ಸೊ ಈ ಒಂದು ಮುಖಾಂತರ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ರೀತಿಯ ಒಂದು ನಿಷೇಧಿತ ವಸ್ತುಗಳನ್ನ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಎಸ್, ಸೊ ಈ ರೀತಿಯ ಒಂದು ಬಾಡಿಗೆ ಜಾಹೀರಾತುಗಳಿಗೆ ಸಂಬಂಧಪಟ್ಟಂತೆ ಇರುವಂಥ ಕಾನೂನಿನ ಒಂದು ಚೌಕಟ್ಟುಗಳೇನು, ನೀತಿ ಚೌಕಟ್ಟುಗಳ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ಸೊ ಇಲ್ಲಿ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಸ್ ಆ್ಯಕ್ಟ್ 1995 ಅಂತ ಇದೆ. ಹಾಗೆ ಕೇಬಲ್ ಟೆಲಿವಿಷನ್ ರೂಲ್ಸ್ 1994 ಇದೆ. ಸೊ ಇವುಗಳ ಮೂಲಕ ಏನು ಮಾಡಲಾಗತ್ತೆ ಅಂದರೆ ಇಲ್ಲಿ ಇಂಡೈರೆಕ್ಟಾಗಿ ಅಂದರೆ ಡೈರೆಕ್ಟ್ ಮತ್ತು ನೇರ ಮತ್ತು ಪರೋಕ್ಷವಾಗಿ ಇಲ್ಲಿ ಈ ರೀತಿಯ ಒಂದು ವಸ್ತುಗಳನ್ನು ಪ್ರಚಾರ ಮಾಡುವುದನ್ನು, ಅಂದರೆ ಇಲ್ಲಿ ಲಿಕ್ಕರ್ ಆಗಿರ್ಬೋದು, ಟೊಬ್ಯಾಕೊ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಇವುಗಳನ್ನ ಪ್ರಚಾರ ಮಾಡುವಂಥದ್ದನ್ನು ಇದು ನಿಷೇಧವನ್ನು ಮಾಡುತ್ತೆ. ಹಾಗಾಗಿ ಅದರ ಜೊತೆಗೆ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಇನ್ 2022 ಡಿಫೈನ್ಡ್ ಸರೋಗೇಟ್ ಅಡ್ವರ್ಟೈಸ್ಮೆಂಟ್ ಫಾರ್ ದ ಫಸ್ಟ್ ಟೈಮ್. ಎಸ್, ಸೊ ಇಲ್ಲಿ 2022ರಲ್ಲಿ ಏನು ಮಾಡಾಯಿತು, ಸರೋಗೇಟ್ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಒಂದು ನಿರ್ದಿಷ್ಟವಾದ ವ್ಯಾಖ್ಯಾನವನ್ನು ನೀಡುತ್ತೆ. ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಈ ಸರೋಗೇಟ್ ಒಂದು ಅಡ್ವರ್ಟೈಸ್ಮೆಂಟ್ಗಳ ಕುರಿತು ಹಲವಾರು ಒಂದು ಪ್ರಕರಣಗಳು ಕೂಡ ಹೇಳಿರುತ್ತೆ. TV ಟುಡೇ ನೆಟ್ವರ್ಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ, ಹಾಗೆ ಯುನೈಟೆಡ್ ಬ್ರಿವೀಸ್ ಲಿಮಿಟೆಡ್ ವರ್ಸಸ್ ಮುಂಬೈ ಗ್ರಾಹಕ್ ಪಂಚಾಯತ್ 2016 ಒಂದು ಪ್ರಕರಣದಲ್ಲಿ ಕೂಡ ಈ ಒಂದು ನಿಷೇಧಿತ ಒಂದು ವಸ್ತುಗಳ ಒಂದು ಪ್ರಚಾರದ ಕುರಿತು ಅದು ತನ್ನ ತೀರ್ಪನ್ನು ನೀಡಿರುತ್ತೆ. ಹಾಗಿದ್ರೆ ಈ ರೀತಿಯ ಒಂದು ಬಾಡಿಗೆ ಜಾಹೀರಾತುಗಳ ಈ ಪ್ರಚಾರದಿಂದ ಆಗುವಂಥ ಪರಿಣಾಮಗಳೇನು ಅಂತಂದರೆ ಇದು ಬಳಕೆದಾರರ ಮೇಲೆ. ಓಕೆ, ಸೊ ಇವಾಗ ನೋಡಿ, ಯಾವುದೇ ಒಂದು ಕ್ರೀಡಾ ಇವೆಂಟುಗಳಲ್ಲಿ ವಿರಾಟ್ ಕೊಹ್ಲಿ ಅಂತ ಅಥವಾ ಯಾವುದೇ ಒಂದು ಸೆಲಿಬ್ರಿಟಿ ಈ ರೀತಿಯ ಒಂದು ಉತ್ಪನ್ನಗಳನ್ನು ಅವರು ಪ್ರಚಾರ ಮಾಡೋದರಿಂದ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಅದು ಬಳಕೆದಾರರು ಕೂಡ ಅವರನ್ನು ಅನುಕರಣೆಯನ್ನು ಮಾಡ್ತಾರೆ. ಸೊ ಇದು ನೇರವಾಗಿ ಗ್ರಾಹಕರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗೆ ಇದು ಸಾರ್ವಜನಿಕ ಆರೋಗ್ಯದ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ಸೊ ಇದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯುವಕರು ಈ ರೀತಿಯ ಒಂದು ಬ್ಯಾಡ್ ಹ್ಯಾಬಿಟಿಗೆ ಏನಾಗ್ತಾರೆ ಅಂದರೆ ಅಡಿಕ್ಟ್ ಆಗಿ ಬಿಡ್ತಾರೆ. ಹಾಗೆ ಕಂಪ್ನಿಗಳಿಗೆ ಇದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತಂದರೆ ಇದು ಅವರಿಗೆ ಲಾಭ ಅನ್ನುವಂಥದ್ದು ಆಗುತ್ತೆ ಹೆಚ್ಚಾಗಿ. ಓಕೆ, ಸೊ ಕಂಪ್ನಿಗಳ ಮೇಲೆ ಆಗುವಂಥದ್ದು ಇದು ಪಾಸಿಟಿವ್ ಇಂಪ್ಯಾಕ್ಟೇ ಆಗುತ್ತೆ ಇದರಲ್ಲಿ. ಎಸ್, ಸೊ ಇಲ್ಲಿ ಎಥಿಕಲ್ ಇಂಪ್ಲಿಕೇಶನ್ ಏನಂತಂದರೆ ಸೊ ಈ ರೀತಿ ಯುವ ಜನಾಂಗ ಅಥವಾ ಯುವ ಸಮುದಾಯ ಅನ್ನುವಂಥದ್ದು ಪರಿಣಾಮ ಆಗ್ತಾ ಇರೋದರಿಂದ ಅದರ ಹೊಣೆಗಾರಿಕೆಯನ್ನು ಯಾರು ಕೂಡ ವಹಿಸ್ಕೊಳ್ಳೋದಿಲ್ಲ. ಹಾಗೆ ಆ ಒಂದು ಉತ್ಪನ್ನಗಳ ಒಂದು ಯಾವ ಒಂದು ಇದರಲ್ಲಿ ತಯಾರಿಸಲಾಗಿದೆ ಅನ್ನುವಂಥದ್ದನ್ನು ಸರಿಯಾಗಿ ಅದರಲ್ಲಿ ಪಾರದರ್ಶಕತೆ ಅನ್ನುವಂಥದ್ದು ಕಂಡುಬರುವುದಿಲ್ಲ. ಹಾಗೆ ಇದನ್ನು ಕಡಿಮೆ ಮಾಡಲಿಕ್ಕೆ ಹಲವಾರು ಒಂದು ರೆಗ್ಯುಲೇಷನ್ ಇದ್ದರೂ ಕೂಡ ಅವುಗಳು ಏನಾಗ್ತಾ ಇದೆ ಅಂತಂದರೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಸೊ ಹೀಗಾಗಿ ಈ ಒಂದು ಶಾಸನಗಳಲ್ಲಿಯೇ ಕೂಡ ಏನಿದೆ ಅಂತಂದರೆ ಅಥವಾ ಕಾನೂನುಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಲೋಪದೋಷಗಳು ಅನ್ನುವಂಥದ್ದು ಕಂಡುಬರ್ತಾ ಇದೆ. ಲೂಪ್ ಹೋಲ್ಸ್ ಇನ್ ಲೆಜಿಸ್ಲೇಷನ್, ದೆನ್ ಇನ್ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಲಾಸ್ ಆ್ಯಂಡ್ ಲ್ಯಾಕ್ ಆಫ್ ಆ್ಯಕ್ಷನೇಬಲ್ ಅಕೌಂಟಬಿಲಿಟಿ. ಸರ್ಕಾರ ಈ ರೀತಿಯ ಒಂದು ನಿಷೇಧಿತ ವಸ್ತುಗಳ ಒಂದು ಪ್ರಚಾರವನ್ನು ತಡೆಗಟ್ಟಲಿಕ್ಕೆ ಹಲವಾರು ಕಾಯ್ದೆಗಳನ್ನ ತಂದಿದೆ. ಅವುಗಳನ್ನ ಇಲ್ಲಿ ಸರಿಯಾಗಿ ಅವುಗಳನ್ನು ಅನುಷ್ಠಾನವನ್ನು ಮಾಡ್ತಾ ಇಲ್ಲ. ಹಾಗೆ ಅನ್ಎಥಿಕಲ್ ಪ್ರಾಕ್ಟೀಸ್ ಅಂದರೆ ಅನೈತಿಕ ಒಂದು ಪದ್ಧತಿಗಳನ್ನ ಇಲ್ಲಿ ಅವರು ಅನುಸರಣೆಯನ್ನು ಮಾಡ್ತಾ ಇದ್ದಾರೆ. ಲ್ಯಾಕ್ ಆಫ್ ಸ್ಟ್ರಿಂಜೆಂಟ್ ಪನಿಷ್ಮೆಂಟ್. ಸೊ ಈ ರೀತಿ ಒಂದು ಅಪರಾಧವನ್ನು ಮಾಡಿದವರಿಗೆ ಅವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು ನೀಡ್ತಾ ಇಲ್ಲ. ಹಾಗೆ ಲಾಸ್ ಆಫ್ ಜಾಬ್ಸ್ ಆ್ಯಂಡ್ ರೆವೆನ್ಯೂ. ಸರ್ಕಾರಕ್ಕೆ ಏನಾಗುತ್ತೆ ಈ ರೀತಿ ಒಂದು ಅನೈತಿಕ ಮಾರ್ಗವನ್ನು ಇದು ಮಾಡೋದ್ರಿಂದ ಆಸ್ ದ ಪ್ರೊಡಕ್ಷನ್ ಆ್ಯಂಡ್ ಹೈ ಟ್ಯಾಕ್ಸಸ್ ಸೆಸ್ ಆನ್ ಸಿನ್ ಗೂಡ್ಸ್. ಅಂದರೆ ಇಲ್ಲಿ ಲಿಕ್ಕರ್ ಆ್ಯಂಡ್ ಟೊಬ್ಯಾಕ್ಟೋ ಕಂಟ್ರಿಬ್ಯೂಟ್ ಸಿಗ್ನಿಫಿಕೆಂಟ್ಲಿ ಟು ಜಾಬ್ ಕ್ರಿಯೇಷನ್ ಆ್ಯಂಡ್ ಸ್ಟೇಟ್ ರೆವೆನ್ಯೂ. ಎಸ್, ಸೊ ಇದೇನಾಗುತ್ತೆ ಅಂದರೆ ಇವುಗಳ ಮೇಲೆ ಸರ್ಕಾರವು ಕೂಡ ಏನು ಮಾಡುತ್ತೆ ಅಂದರೆ ಅತಿ ಹೆಚ್ಚಿನ ಒಂದು ಸೆಸ್ಸನ್ನು ವಿಧಿಸುತ್ತೆ. ಸೊ ಇದರ ಮೂಲಕ ಏನಾಗುತ್ತೆ ಅಂದರೆ ಉದ್ಯೋಗ ಸೃಷ್ಟಿಯಾಗತ್ತೆ ಮತ್ತು ರಾಜ್ಯದ ಆದಾಯ ಅನ್ನುವಂಥದ್ದು ಕೂಡ ಇಲ್ಲಿ ಹೆಚ್ಚಾಗತ್ತೆ. ಸೊ ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರಗಳು ಏನು ಮಾಡುತ್ತೆ ಅಂದರೆ ಲಿಕ್ಕರ್ನ ಅವರು ಇಲ್ಲಿ ಸಂಪೂರ್ಣವಾಗಿ ನಿಷೇಧವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಎಸ್, ಸೊ ಇದಿಷ್ಟು ನಮಗೆ ಫಸ್ಟ್ ಪಾರ್ಟ್ನಲ್ಲಿ
ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಕುರಿತಾಗಿ ಡಿಸ್ಕಸ್ಸನ್ನು ಮಾಡಿದ್ದೀವಿ. ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಉಳಿದಿರುವಂಥ ಒಂದು ಭಾಗಗಳನ್ನು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಎಲ್ರಿಗೂ ಕೂಡ ನಮಸ್ಕಾರ.